ಹಲೋ ನಮಸ್ಕಾರ. ಈ ಒಂದು ವಿಡಿಯೋ ನಾವು ದ ಮ್ಯಾನ್ ಅಪ್ಸ್ಟೇರ್ಸ್ ಅನ್ನೋ ಒಂದು ಟಾಪಿಕ್ ನೋಡೋಣ. ಇದನ್ನು ಬರೆದಿದ್ದು ಯಾರಪ್ಪ ಅಂತಂದ್ರೆ P.G. Wodehouse. Yes, in this video we'll study the man upstairs by P.G. Wodehouse. So first of all about the author. ಮೊದಲಿಗೆ ಆಥರ್ನ ಪರಿಚಯ ಮಾಡ್ಕೋಣ, ಯಾರು ಬರ್ದಾರ ಅವರ ಪರಿಚಯನ. ಸೊ P.G. Wodehouse ಅವರು ಹುಟ್ಟಿದ್ದು 1981 ಆಮೇಲೆ ತೀರ್ಕೊಂಡಿದ್ದು ಯಾವಾಗಪ್ಪ ಅಂತಂದ್ರೆ 1975. So was an English author, humorist and playwright, widely regarded as one of the greatest comic writers in the English language. Born in Guildford, Surrey, he spent much of his life in England and the United States. So P.G. Wodehouse ಅವರು ಏನಪ್ಪಾ ಅಂತಂದ್ರೆ ಒಬ್ಬ ಇಂಗ್ಲಿಷ್ ಆಥರ್ ಆಗಿದ್ರು, ಹ್ಯೂಮರಿಸ್ಟ್ ಆಗಿದ್ರು, ಆಮೇಲೆ ಪ್ಲೇ ರೈಟ್, ವೈಡ್ಲಿ ರಿಗಾರ್ಡೆಡ್ ಆಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಾಮಿಕ್ ರೈಟರ್ಸ್. ಸೊ ಅವರು ಏನಪ್ಪಾ ಅಂತಂದ್ರೆ ಒಬ್ಬ ಕಾಮಿಕ್ ರೈಟರ್ ಆಗಿ ಹೊರಹೊಮ್ಮಿರ್ತಾರ. ಆಮೇಲೆ ಅವ್ರು ಇಂಗ್ಲಿಷ್ ಆಥರ್ ಇದ್ರು, ಹ್ಯೂಮರಿಸ್ಟ್ ಇದ್ರು, ಆಮೇಲೆ ಪ್ಲೇ ರೈಟ್ ಅಂದ್ರೆ ಏನ್ರಿ, ಈ ಡ್ರಾಮಾಟಿಸ್ಟ್ ಅಂತ ಹೇಳಿ. ಸೊ ಅವರು ಬಹಳಷ್ಟು ಶಾರ್ಟ್ ಸ್ಟೋರೀಸ್ಗಳನ್ನ ಬರ್ದಾರ. ಅದ್ರೊಳಗೆ ಫೇಮಸ್ ಆಗಿರೋದ್ರ ನಾವೀಗ ನೋಡತ್ತೇವೆ ಯಾವ್ದಪ್ಪ ಅಂತಂದ್ರೆ ದ ಮ್ಯಾನ್ ಅಪ್ಸ್ಟೇರ್ಸ್ ಅನ್ನೋ ಒಂದು ಟಾಪಿಕ್ನ ನೋಡತ್ತೇವಿ. ಸೊ ಮೊದಲು ನೆನ್ಪಿಟ್ಕೋರಿ, ಇವರು ಗ್ರೇಟೆಸ್ಟ್ ಕಾಮಿಕ್ ರೈಟರ್ ಆಗಿದ್ರು. ಮತ್ತು born in Guildford, Surrey, he spent much of his life in England and the United States. ಸೊ ಅವರು ಬಹಳಷ್ಟು ತಮ್ಮ ಲೈಫನ್ನು ಎಲ್ಲಿ ಕಳೆದಾರಪ್ಪ ಅಂದ್ರೆ ಇಂಗ್ಲೆಂಡ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಒಳಗೆ. Wodehouse is the best known for his creation of the Jeeves and Wooster series, which follows the misadventures of the bumbling aristocrat Bret Wooster and his unflappable valet Jeeves. So his writing is characterized by its light-hearted, absurd humor and intricate plots filled with witty dialogue, farcical situations and lovable characters. So ಈ ಅವ್ರು ಏನಪ್ಪಾ ಅಂತಂದ್ರೆ ಅವ್ರು ಎದಕ್ಕೆ ಫೇಮಸ್ ಅದಾರ ಅಂದ್ರೆ ಜೀವ್ಸ್ ಮತ್ತು ಜೀವ್ಸ್ ಮತ್ತು ವೂಸ್ಟರ್ ಸಿರೀಸ್ ಅನ್ನೋ ಒಂದು ಟಾಪಿಕ್ಗೆ ಭಾಳಷ್ಟು ಫೇಮಸ್ ಅದಾರ. ಅದ್ರೊಳಗೆ ಮೇನ್ ಕ್ಯಾರೆಕ್ಟರ್ ಯಾವುದಪ್ಪ ಅಂತಂದ್ರೆ ಬ್ರೆಟಿ ವೂಸ್ಟರ್ ಅಂತ ಹೇಳಿ. ಸೊ ಈ ಅರಿಸ್ಟೋಕ್ರಾಟ್ ಅಂದ್ರೆ ಶ್ರೀಮಂತ, ಓಕೆ, ರಿಚ್ ಕ್ಲಾಸ್ದವರು ಅಲ್ಲಿ ಇರುವಂಥ ಒಂದು ಕಾಮಿಕ್ ಎಲಿಮೆಂಟ್ಸನ್ನು ಅವರು ಹೊರಗೆ ತರ್ತಾರೆ. ಸೊ ಅದ ಒಂದು ಟಾಪಿಕ್ ಮೇಲೆ ಬಹಳಷ್ಟು ಒಂದು ಸೀರೀಸ್ ಬರ್ದಾರ, ಅವರು ಶಾರ್ಟ್ ಸ್ಟೋರಿ ಸೀರೀಸನ್ನು ಬರ್ದಾರ. ಸೊ ನೆನ್ಪಿಟ್ಕೋರಿ, ಅವರು ತಮ್ಮ ಡೈಲಾಗ್ ಆಮೇಲೆ ಲವೆಬಲ್ ಕ್ಯಾರೆಕ್ಟರ್ಸ್ಗೆ ಭಾಳಷ್ಟು ಫೇಮಸ್ ಅದಾರ. ಇದಿಷ್ಟು ಏನಪ್ಪ ಅಂತಂದ್ರೆ ಆಥರ್ನ ಪರಿಚಯ, ಬರಹಗಾರರ ಒಂದು ಪರಿಚಯ. ನೆಕ್ಸ್ಟ್ ನೋಡ್ರಿ, ಎಸ್, ಅಬೌಟ್ ದ ಶಾರ್ಟ್ ಸ್ಟೋರಿ ಐಸ್ ಬ್ರೇಕಿಂಗ್ ಅಂತ ಹೇಳಿ ಟಾಪಿಕ್ ಕೊಟ್ಟೆ. ಇಲ್ಲಿ ಐಸ್ ಬ್ರೇಕಿಂಗ್ ಅಂದ್ರೆ ಈ ಟಾಪಿಕ್ ಒಳಗೆ ಏನೈತಿ ಅನ್ನೋದನ್ನ ಮೊದಲು ನೋಡೋಣ ನಾವು. ಲೈನ್ ಬೈ ನಿಮಗೆ ಸಮರಿ ಅಂತೂ ಹೇಳಿದೀನಿ, ಪಾಯಿಂಟ್ಸ್ ವೈಸ್ ಸಮರಿ ಹೇಳೀನಿ. 5 ಮಾರ್ಕ್ಸಿಗೆ ಬರೆಯೋ ಎಷ್ಟು ಬರ್ತದ್ರಿ, 1 ಮಾರ್ಕ್ಸ್ ಕ್ವಶನ್ಸ್ನು ಇದ್ರೊಳಗನ ಬರ್ತಾವ. ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಆಮೇಲೆ ನೆನಪಿಟ್ಕೋರಿ, ಐಸ್ ಬ್ರೇಕಿಂಗ್ ಅಂದ್ರೆ ಟಾಪಿಕ್ನ ವಿವರಣೆ. ಸೊ ಟಾಪಿಕ್ ಏನೈತೆ ಅನ್ನೋದನ್ನ ನೋಡೋಣ. ಸೊ ಮೊದಲಿಗೆ, The Man Upstairs is a humorous short story by P.G. Wodehouse that showcases his wit and trademark satire. This story revolves around mistaken identities, romantic misadventures, and social class tensions. So, ಈ ಮ್ಯಾನ್ ಅಪ್ಸ್ಟೇರ್ಸ್ ಅನ್ನೋದೊಂದು ಏನಪ್ಪ ಅಂತಂದ್ರೆ ಕಾಮಿಕಲ್ ಎಲಿಮೆಂಟ್, ಹ್ಯೂಮರಸ್, ಓಕೆ. ಅದನ್ನು ಬರ್ದಿದ್ದು ಯಾರಪ್ಪ ಅಂತಂದ್ರೆ P.G. Wodehouse ಅವರು. ಅದು ಏನು ತೋರಿಸಿದಪ್ಪ ಅಂದ್ರೆ ವಿಟ್, ಶಾಣೆತನ, ಆಮೇಲೆ ಟ್ರೇಡ್ ಮಾರ್ಕ್ ಆಫ್ ಸಟೈರ್. ಸೊ ಒಂದು ರೀತಿಯಿಂದ ವ್ಯಂಗ್ಯ ಮಾಡೋದಾಗಿರ್ಬೋದು, ಅಥವಾ ಒಂದು ರೀತಿಯಿಂದ ಒಂದು ವಿಷಯ ಇರೋದು ಬೇರೆ, ಅದರ ಬೇರೆ ರೀತಿನ ಹೇಳ್ತಿರ್ತಾರನ್ನ ಒಂದು ಸ್ಟೋರಿ ಟೆಲ್ಲಿಂಗ್ ಟೈಪ್ ಅದು. ದಿಸ್ ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ಮಿಸ್ಟೇಕನ್ ಐಡೆಂಟಿಟೀಸ್, ರೊಮ್ಯಾಂಟಿಕ್ ಮಿಸ್ಅಡ್ವೆಂಚರ್ಸ್ ಆ್ಯಂಡ್ ಸೋಷಲ್ ಕ್ಲಾಸ್ ಟೆನ್ಷನ್ಸ್. ಸೊ ಇದು ಏನು ಹೇಳ್ಕೊಡೋದಪ್ಪ ಅಂತಂದ್ರೆ ಮಿಸ್ಟೇಕನ್ ಐಡೆಂಟಿಟೀಸ್. ಸೊ ಭಾಳ ಜನಕ್ಕೆ ಇರ್ತದ್ರಿ, ಅವ್ರು ಯಾರು ಅನ್ನೋದು ಗೊತ್ತಿರಂಗಿಲ್ಲ, ಅವ್ರು ಎಷ್ಟು ಫೇಮಸ್ ಇದಾರು, ಅಥವಾ ಏನೋ ಒಂದು ಐಡೆಂಟಿಟಿ ಮಿಸ್ಟೇಕ್ ಆಗಿರ್ತೈತಿ, ಅಥವಾ ಹೀರೋ ಹೀರೋಯಿನ್ಗೆ ಅವ್ರು ಒಬ್ರಿಗೊಬ್ರು ಯಾರು ಅನ್ನೋದು ಗೊತ್ತಿರಂಗಿಲ್ಲ. ಸೊ ಇದು ಮಿಸ್ಟೇಕನ್ ಐಡೆಂಟಿಟಿ ಬಗ್ಗೆ ಹೇಳ್ತೈತಿ. ಆಮೇಲೆ ರೊಮ್ಯಾಂಟಿಕ್ ಮಿಸ್ಅಡ್ವೆಂಚರ್ಸ್. ಸೊ ರೊಮ್ಯಾನ್ಸ್ ಐತಿ, ರೊಮ್ಯಾಂಟಿಕ್ ಮಿಸ್ಅಡ್ವೆಂಚರ್ಸ್ಗಳಾಗ್ತಾವ. ಅಡ್ವೆಂಚರ್ಸ್ ಐತಿ, ಅದರ ಮಿಸ್ಅಡ್ವೆಂಚರ್ಸ್. ಆಮೇಲೆ ಸೋಷಿಯಲ್ ಕ್ಲಾಸ್, ಸಮಾಜ ಒಂದು ಕ್ಲಾಸ್ ಒಳಗೆ ಬರುವಂಥ ಟೆನ್ಷನ್ಸ್ ಹೆಂಗಿದಾವ, ಓಕೆ. It tells the tale of Annette Bergam, an artist, and Roland Blake, an aspiring composer who unwittingly become neighbors and eventually share a rather unexpected humorous connections. So ಇವರು ಏನಪ್ಪಾ ಅಂತಂದ್ರೆ Annette Bergam ಒಬ್ಬ ಆರ್ಟಿಸ್ಟ್ ಆಗಿರ್ತಾಳ. ಆಮೇಲೆ ಅವ್ರ ಜೊತೆಗೆ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ರೋಲಂಡ್ ಬ್ಲೇಕ್, ಆ್ಯನ್ ಅಸ್ಪೈರಿಂಗ್ ಕಂಪೋಸರ್. ಸೊ ಇವರು ಮ್ಯೂಸಿಷಿಯನ್ ಇರ್ತಾರ. ಅವ್ರಿಬ್ರು ಜನ ಏನಪ್ಪಾ ಅಂತಂದ್ರೆ ಮನಿ ರೆಂಟ್ ಮಾಡ್ಕೋತಾರ್ರಿ. ಕೆಳಗೆ ಆನೆಟ್ ಬೆರ್ಗಮ್ ಇರ್ತಾಳ, ಆಮೇಲೆ ಮೇಲ್ಗಡೆ ಯಾರಪ್ಪ ಅಂದ್ರೆ ಅಪ್ಸ್ಟೇರ್ಸ್ ಯಾರು ಬರ್ತಾರ್ರಿ, ರೋಲಂಡ್ ಬ್ಲೇಕ್ ಬರ್ತಾನ, ಓಕೆ. ಅವರಿಬ್ರು ನಡಕ ಬರುವಂಥ ಒಂದು ನೇಬರ್ಸ್ ಆಗಿ ಬರುವಂಥ ರೊಮ್ಯಾನ್ಸ್ ಆಗಿರ್ಬೋದು, ಅವ್ರೊಳಗೆ ಇರುವಂಥ ಒಂದು ಕಾಮಿಕಲ್ ಎಲಿಮೆಂಟ್ನ ಅವರು ತೆಗೆದಾರ. ಆಮೇಲೆ ಕನೆಕ್ಷನ್ ಅವರಿಬ್ರು ನಡಕ್ಕೆ ಹೆಂಗಾಗ್ತೈತಿ, ಒಂದು ಅನ್ಎಕ್ಸ್ಪೆಕ್ಟೆಡ್ ಕನೆಕ್ಷನ್ ಆಗ್ತೈತಿ, ಅದ್ರ ಬಗ್ಗೆನ ಅವರು
ಹೇಳ್ತಾರ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಏನಪ್ಪಾ ಅಂತ ನಿಮ್ಗೆ ಈ ಒಂದು ಸ್ಟೋರಿ ಯಾವುದು ದ ಮ್ಯಾನ್ ಅಪ್ಸ್ಟೇರ್ ಸ್ಟೋರಿ ಒಳಗೆ ಸಿಗ್ತೈತಿ, ನೆನಪಿಟ್ಕೋರಿ ಇದನ್ನ. ಓಕೆ, ಎಸ್ ನೆಕ್ಸ್ಟ್ ಸ್ಲೈಡ್ ನೋಡ್ರಿ. ನಿಮ್ಗೆ ಲೈನ್ ಸಮ್ರಿ ಹೇಳ್ಕೊಂತ ಹೋಗ್ತಾನೆ. ಇಲ್ಲಿವರೆಗೂ ಹೇಳಿದ್ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಆಮೇಲೆ ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಫಸ್ಟ್ ಒನ್ ಇಂಟ್ರೊಡಕ್ಷನ್ ಟು ದ ಕ್ಯಾರೆಕ್ಟರ್ಸ್. ನಿಮ್ಗೆ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಯಾರ್ಯಾರು ಅದಾರ ಇಲ್ಲಿ ಕ್ಯಾರೆಕ್ಟರ್ಸ್ ಅಂದ್ರೆ ಪಾತ್ರಗಳು ಈ ಒಂದು ಸ್ಟೋರಿ ಒಳಗೆ. ಮೊದಲಿಗೆ ದ ಸ್ಟೋರಿ ಬಿಗಿನ್ಸ್ ಬೈ ಇಂಟ್ರೊಡ್ಯೂಸಿಂಗ್ ಆನಟೆ ಬರ್ಗೆಮ್, ಆನ್ ಇಂಡಿಪೆಂಡೆಂಟ್ and spirited young artist who lives in an apartment building in London. ಸೊ ಈ ಆನಟೆ ಬರ್ಗ್ಯಾಮ್ ಏನದಾರಲ್ಲ ಅವರು ಲಂಡನ್ ಒಳಗಿರ್ತಾರ, ಒಂದು ಅಪಾರ್ಟ್ಮೆಂಟ್ ಒಳಗಿದಾರ ಅವರು. ಶಿ ಈಸ್ ಫೋಕಸ್ಡ್ ಆನ್ ಹರ್ art, enjoying her solitary life and takes pride in her independence. ಸೊ ಈ ಆನಟೆ ಬರ್ಗ್ಯಾಮ್ ಏನದಾಳಲ್ಲ ಅವಳು ಒಬ್ಬಂಟಿ ಇರ್ತಾಳೆ. ಒಬ್ಬಂಟಿ ಅಂದ್ರೆ ಲೋನ್ಲಿ ಲೈಫ್. ಓಕೆ, ಸಾಲಿಟರಿ ಅಂದ್ರೆ ಯಾರು ಬೇರೆದವ್ರ ಜೊತೆ ಮಿಂಗಲ್ ಆಗೋದ, ಸಾಲಿಟರಿ ಒಬ್ಬಕ್ಕೆ ಇರ್ಬೇಕನ್ನೋದು ಅನ್ಕೊಂಡಿರ್ತಾಳೆ. ಆಮೇಲೆ ಇಂಡಿಪೆಂಡೆಂಟ್ ಆಗಿರ್ಬೇಕನ್ನೋ ಒಂದು ಹುಡುಗಿ. ಓಕೆ, ಅವಳು ಎದ್ರ ಮೇಲೆ ಫೋಕಸ್ ಮಾಡಿರ್ತಾಳ, ಆರ್ಟ್, ತನ್ನ ಒಂದು ಕಲೆ ಮೇಲೆ ಅವಳು ಫೋಕಸ್ ಮಾಡಿರ್ತಾಳ. ನೆಕ್ಸ್ಟ್ ನೋಡ್ರಿ, ಆನಟೆ ಈಸ್ ಪರ್ಟಿಕ್ಯುಲರ್ ಅಬೌಟ್ ಹರ್ ನೇಬರ್ಸ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ನಾಯ್ಸ್, ಆಸ್ ಶಿ ವ್ಯಾಲ್ಯೂಸ್ ಪೀಸ್ ಆ್ಯಂಡ್ ಕ್ವೈಟ್ ಫಾರ್ ಹರ್ ಕ್ರಿಯೇಟಿವ್ ವರ್ಕ್. ಸೊ ಈ ಆನಟೆ ಬರ್ಗ್ಯಾಮ್ ಏನಿದಾಳಪ್ಪ ಅಂತಂದ್ರೆ ಆಕಿಗೆ ನಾಯ್ಸ್ ಆಗಿ ಬರ್ತಿರಂಗಿಲ್ಲ. ಆಕಿ ಪರ್ಟಿಕ್ಯುಲರ್ ಅದಾಳ, ನೇಬರ್ಸ್ ಬಗ್ಗೆ ಭಾಳ ಪರ್ಟಿಕ್ಯುಲರ್ ಅಂದ್ರೇನು, ನೇಬರ್ಸ್ ಹಿಂಗ ಇರಬೇಕು, ಇದೇ ರೀತಿ ಇರಬೇಕು, ಶಬ್ದ ಮಾಡಬಾರ್ದು, ನಾಯ್ಸ್. ಓಕೆ, ಶಬ್ದ ಮಾಡಬಾರ್ದು, ಸೈಲೆಂಟ್ ಇರಬೇಕು. ಯಾಕಪ್ಪ ಅಂತಂದ್ರೆ ಆಕಿ ತನ್ನ ಕ್ರಿಯೇಟಿವ್ ವರ್ಕ್, ಆಕಿ ಏನು ಆರ್ಟ್ ಮಾಡ್ತಿರ್ತಾಳೋ ಅದಕ್ಕೆ ಹೆಲ್ಪ್ ಆಗಲಿ, ಸೈಲೆಂಟ್ ಇದ್ರೆ ಒಳ್ಳೇದು ಅಂತಂದು ಹೇಳಿ ಆಕಿ ಏನು ಮಾಡ್ತಿರ್ತಾಳಪ್ಪ ಅಂತಂದ್ರೆ ಸೈಲೆಂಟ್ ಕ್ವೈಟ್ ಇರೋದನ್ನ ಇಷ್ಟಪಡ್ತಿರ್ತಾಳ. ಹಂಗಾಕಿ ನೇಬರ್ಸ್ನು ಇರಬೇಕು, ಶಾಂತ ಇರಬೇಕು, ಶಬ್ದ ಮಾಡಬಾರ್ದು ಅಂತ ಹೇಳಿ ಆಕಿ ಮನಸ್ಸೊಳಗಿರ್ತೈತಿ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರೆ ಅಂತ ಒಂದು ಅಪಾರ್ಟ್ಮೆಂಟ್ನ ನೋಡಿರ್ತಾಳ ಆಕಿ. ಓಕೆ, ನೆನಪಿಟ್ಕೋರಿ. ಇದಿಟ್ಟು ಏನಪ್ಪಾ ಅಂತಂದ್ರೆ ಆನಟೆ ಬರ್ಗ್ಯಾಮ್ ದ ಇನ್ಫಾರ್ಮೇಶನ್. ನೆಕ್ಸ್ಟ್ ನೋಡ್ರಿ, upstairs from her lives, Roland Blake, a young timid man with aspiration of being composer. Roland is a shy, insecure, particularly because he lacks financial stability and fears rejection, especially when it comes to women. So ಈ ರೋಲಂಡ್ ಬ್ಲೇಕ್ ಏನಿದಾನಪ್ಪ ಅಂದ್ರೆ ಅವ ಯಂಗ್ ಇದಾನ, ಭಾರಿ ಟಿಮಿಡ್ ಅಂದ್ರೆ ಭಾಳ ಒಂದು ಏನಪ್ಪ ಅಂದ್ರೆ ಪರ್ಟಿಕ್ಯುಲರ್ಲಿ ಒಂದು ವಿಷಯಕ್ಕೆ ಸ್ಟಿಕ್ ಆನ್ ಆಗ್ತಾನವ. ಆಮೇಲೆ ಆಸ್ಪಿರೇಷನ್ಸ್ ಆಫ್ ಬೀಯಿಂಗ್ ಅ ಕಂಪೋಸರ್. ಸೊ ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ಬರಬೇಕು, ಹೊರಹೊಮ್ಮಬೇಕಂತ ಹೇಳಿ ಅವ್ಗೆ ಆಸೆ ಇರ್ತದ್ರಿ. ಆಮೇಲೆ ರೋಲಂಡ್ ಈಸ್ ಶೈ, ಇನ್ಸೆಕ್ಯೂರ್, particularly because he lacks financial stability and rejections, especially when it comes to women. While he dreams of writing music, he has yet to gain recognition or success in his field. ಸೊ ಈ ರೋಲಂಡ್ ಬ್ಲೇಕ್ ಏನದಲ್ಲ ಅವ ಬಹಳಷ್ಟು ಇನ್ಸೆಕ್ಯೂರ್ ಅದಾನೆ. ಎದಕ್ಕೆ ಇನ್ಸೆಕ್ಯೂರ್ ಅದನಪ್ಪ ಅಂದ್ರೆ ಸ್ಪೆಷಲಿ ಬಿಕಾಸ್ ಆಫ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಸೊ ಅವಂಗ ಫೈನಾನ್ಷಿಯಲಿ ಅಷ್ಟು ಅವ ಸೆಕ್ಯೂರ್ ಇರಂಗಿಲ್ಲ, ಅದು ಒಂದು ವಿಷಯ ರೀ. ಆಮೇಲೆ ಅವಂಗ ಹೆದರಿಕೆ ಐತೆ, ಎದ್ರಪ್ಪ ಅಂತಂದ್ರೆ ರಿಜೆಕ್ಷನ್ ಅಂತ ಹೆದರಿಕೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ವುಮೆನ್ ಅವಂಗ ರಿಜೆಕ್ಟ್ ಮಾಡ್ತಾರ, ಅಥವಾ ಅವ್ನು ಸೆಕ್ಯೂರ್ ಇಲ್ಲ, ದುಡ್ಡಿಲ್ಲ ಅವನ ಹತ್ರ ಅಂತ ಹೇಳಿ ಒಂದು ಫಿಯರ್ ಇರ್ತದ್ರಿ ಅವ್ನ ಮನಸ್ಸಿನೊಳಗೆ. ಓಕೆ, ಆಮೇಲೆ ಅವ್ನ ಡ್ರೀಮ್ ಏನಪ್ಪಾ ಅಂತಂದ್ರೆ ರೈಟಿಂಗ್ ಮ್ಯೂಸಿಕ್. ಹಿ ಹ್ಯಾಸ್ ಯೆಟ್ ಟು ಗೇನ್ ರೆಕಗ್ನೈಸೇಷನ್ ಆರ್ ಸಕ್ಸಸ್ ಇನ್ ಹೀಸ್ ಫೀಲ್ಡ್. ಸೊ ಅವನ ಒಂದು ಫೀಲ್ಡ್ ಒಳಗೆ ಅವ್ನಿಗೆ ಇನ್ನೂ ರೆಕಗ್ನೈಸೇಷನ್ ಬೇಕಾಗಿರ್ತೈತಿ. ಈಗಿನ ಸ್ಟಾರ್ಟ್ ಮಾಡಿರ್ತಾನೆ ತನ್ನ ಕರಿಯರನ್ನು, ಮ್ಯೂಸಿಕ್ನ ಕಂಪೋಸ್ ಮಾಡಕ್ಕೆ ಇನ್ನೂ ಸ್ಟಾರ್ಟ್ ಮಾಡ್ತಿರ್ತಾನೆ, ಇನ್ನೂ ಒಂದು ಹೆಜ್ಜೆ ಹಿಡಿದಿರ್ತಾನವ. ಸೊ ಅದಕ್ಕೆ ಅವಂಗ ಒಂಥರ ಹೆದರಿಕೆನೂ ಇರ್ತೈತಿ, ಆಮೇಲೆ ರೆಕಗ್ನೈಸೇಷನ್ ಮಾಡ್ಕೋಬೇಕಾಗಿರ್ತದೆ. ಓಕೆ, ಇದಿಷ್ಟು ಏನಪ್ಪಾ ಅಂತಂದ್ರೆ ರೋಲಾಂಡ್ ಬ್ಲೇಕ್ನ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇವೆರಡೂ ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್. ಇವ್ರ ನಡಕ ಆಗುವಂಥ ಈ ನೇಬರ್ ಒಳಗೆ ಆಗುವಂಥ ಒಂದು ಮಾತುಕತೆಗಳಾಗಿರ್ಬೋದು, ಆಗಿರ್ಬೋದು, ಅದ್ರ ಬಗ್ಗೆನ ಇಲ್ಲಿ PG ವುಡ್ಹೌಸ್ ಅವರು ತಮ್ಮ ಒಂದು ವರ್ಕ್ ಯಾವುದು ದ ಮ್ಯಾನ್ ಅಪ್ಸ್ಟೇರ್ಸ್ ಅನ್ನೋ ವರ್ಕ್ ಒಳಗೆ ಹೇಳಿದಾರ. ಎಸ್, ಇದಿಷ್ಟು ಫಸ್ಟ್ ಒನ್ ಇಂಟ್ರೊಡಕ್ಷನ್ ಟು ದ ಕ್ಯಾರೆಕ್ಟರ್ಸ್. ನೆಕ್ಸ್ಟ್ ನೋಡ್ರಿ, ಇಲ್ಲಿವರೆಗೂ ನಿಮ್ಗೆ ಇಂಟ್ರೊಡಕ್ಷನ್ ಅಥವಾ ನಾ ಹೇಳೋದು ನಿಮ್ಗೆ ಶೈಲಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಆಮೇಲೆ ಲೈಕ್ ಕೊಡ್ರಿ. ಹಂಗೆ ನೆಕ್ಸ್ಟ್ ಒಂದು ಯಾವ ಟಾಪಿಕ್ ಮೇಲೆ ಮಾಡ್ಬೇಕಂತ ಹೇಳಿ ಕಮೆಂಟ್ ಮಾಡೋದನ್ನ ಮರೆಕೋಬೇಡ್ರಿ. ಇದು ಇಷ್ಟ ಆಗಿತ್ತಂದ್ರೆ ಇದ್ರ ಮೇಲೂ ಕಮೆಂಟ್ ಮಾಡ್ಬೋದು ನೀವು. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಒನ್ ದ ಕನ್ಫ್ಲಿಕ್ಟ್ ಬಿಗಿನ್ಸ್. ಸೊ ಅವ್ರೊಳಗೆ ಕನ್ಫ್ಲಿಕ್ಟ್, ಅವ್ರೊಳಗೆ ಒಂದು ಚರ್ಚೆ ಆಗಿರ್ಬೋದು ಅಥವಾ ವಿವಾದ ಹೆಂಗಾತು ಅನ್ನೋದ್ರ ಬಗ್ಗೆ ಐತಿದು. ಒನ್ ಡೇ Roland's enthusiasm gets the better of him, and he begins playing his piano loudly, attempting to work on his music. ಸೊ ಒಂದಿನ ಏನಪ್ಪಾ ಅಂತಂದ್ರೆ ರೊಲಾಂಡ್ನ ಒಂದು ಎಂತೂಸಿಯಾಸಮ್ ಹೆಚ್ಚಾಗ್ತೈತ್ರಿ. ಅಂದ್ರೆ ಏನು, ಅವಂಗ ಪಿಯಾನೋ ಪ್ಲೇ ಮಾಡೋದು ಭಾಳ ಇಷ್ಟ ಆಗ್ತೈತೆ. ಆಮೇಲೆ ಎಂತೂಸಿಯಾಸ್ಟಿಕ್ ಆಗ್ತಾನೆ ರೀ, ಪಿಯಾನೋನ ಏನಪ್ಪಾ ಅಂತಂದ್ರೆ ಭಾಳ ಜೋರಾಗಿ ಬಾರ್ಸಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ರೀ. ಓಕೆ, ಅವತ್ತಂತ ವರ್ಕ್ ಮಾಡ್ತಿರ್ತಾನೆ. ದ ನಾಯ್ಸ್ ಇಮಿಡಿಯೇಟ್ಲಿ ಇರಿಟೇಟ್ಸ್ ಆನಟೆ, who is accustomed
ಟು ಕ್ವೈಟ್ನೆಸ್ ಆ್ಯಂಡ್ ಫೈಂಡ್ಸ್ ಹೀಸ್ ಮ್ಯೂಸಿಕ್ ಡಿಸ್ಟ್ರಾಕ್ಟಿಂಗ್. ಸೊ ಒಂದು ಕಡೆ ಏನಪ್ಪ ಅಂತಂದ್ರೆ ಇವ್ರು ರೋಲಾಂಡ್ಗೆ ಮ್ಯೂಸಿಕ್ ಇರ್ತೈತಿ, ಮ್ಯೂಸಿಕ್ ಇಷ್ಟ ಆಗ್ತೈತಿ, ಅದಕ್ಕೆ ಅವ ಏನು ಮಾಡ್ತಾನೆ ಲೌಡ್ಲಿ ಪಿಯಾನೋನ ಬಾರ್ಸನ. ಆದ್ರೆ ಎನೆಟೆಗೆ ಏನಪ್ಪ ಅಂತಂದ್ರೆ ಆಕಿಗೆ ಏನು ಬೇಕಾಗಿರ್ತೈತಿ, ಕ್ವೈಟ್ ಬೇಕಾಗಿರ್ತೈತಿ, ಶಾಂತ ಇರಬೇಕು, ನೇಬರ್ ಸೌಂಡ್ ಮಾಡಬಾರ್ದು ಅನ್ಸತಿ. ಆಮೇಲೆ ಅವನ ಒಂದು ಮ್ಯೂಸಿಕ್ ಆಕಿಗೆ ಏನಾಗ್ತೈತಪ್ಪ ಅಂತಂದ್ರೆ ಡಿಸ್ಟ್ರಾಕ್ಟ್ ಮಾಡ್ತೈತ್ರಿ. ಓಕೆ, ಆಕಿ ತನ್ನ ಆರ್ಟನ್ನು ಮಾಡ್ತಿರ್ತಾಳೆ, ಅದಕ್ಕೆ ಡಿಸ್ಟ್ರಾಕ್ಟ್ ಆಗ್ತೈತಿ. ಇದಿಷ್ಟು ಪಾಯಿಂಟ್. She tries to endure it but finally loses patience and confronts him, sternly demanding that he stop playing so she can work in peace. ಸೊ ಆಕಿ ಏನಪ್ಪ ಅಂತಂದ್ರೆ ಆಕಿ ತಡ್ಕೋತಾಳ. ಆಮೇಲೆ ಆಕಿ ಏನಪ್ಪ ಅಂತ ತನ್ನ ಸಹನ ಶಕ್ತಿಯನ್ನು ಕಳ್ಕೊಂಡು ಆಕಿ ಏನು ಮಾಡ್ತಾಳೆ ಅಂದ್ರೆ ಅವನ ಕಡೆ ಹೋಗಿ ಡಿಮಾಂಡ್ ಮಾಡ್ತಾಳೆ. ಏನಪ್ಪ ಅಂತಂದ್ರೆ ನಿನ್ನ ಒಂದು ಮ್ಯೂಸಿಕ್ನ ಸ್ಟಾಪ್ ಮಾಡು, ಭಾಳ ನಂಗೆ ಡಿಸ್ಟರ್ಬೆನ್ಸ್ ಆಗೈತೆ ಅಂತ ಹೇಳಿ ಹೇಳ್ತಾಳೆ. ನೆಕ್ಸ್ಟ್ ನೋಡ್ರಿ, this confrontation marks their first meeting and creates tension between them. Although initially irritated by Roland's disturbance, Annette finds him somewhat endearing in his awkwardness. For Roland, however, Annette's assertiveness and beauty leave a strong impression, sparking feelings of attraction. So ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇಬ್ರು ಜನ ಒಬ್ರಿಗೊಬ್ರು ಮೀಟ್ ಆಗ್ತಾರ. ಮೀಟ್ ಆದ ಕೂಡಲೇ ಏನಾಗತ್ತಪ್ಪ ಅಂದ್ರೆ ಅವ್ರು ಇಬ್ರು ನಡಕ ಒಂದು ಚರ್ಚೆ ಆಗ್ತದ್ರಿ, ಟೆನ್ಷನ್ ಕ್ರಿಯೇಟ್ ಆಗ್ತೈತಿ. ಆಮೇಲೆ ಮೊದಲಿಗೆ ಏನಪ್ಪಾ ಅಂತಂದ್ರೆ ಆಲ್ದೋ ಇನಿಷಿಯಲಿ ಸ್ಟಾರ್ಟಿಂಗ್ ಪಾಯಿಂಟ್ ಒಳಗೆ ಏನಾಗ್ತದಪ್ಪ ಅಂತಂದ್ರೆ ರೊಲಾಂಡನ ಡಿಸ್ಟರ್ಬೆನ್ಸ್ ಆಕಿಗೆ ತ್ರಾಸ ಆಗ್ತಿರ್ತೈತಿ. ಆದ್ರೆ ಎನೆಟೆ ಫೈಂಡ್ಸ್ ಹಿಮ್ ಸಮ್ ವಾಟ್ ಎಂಡಿಯರಿಂಗ್ ಇನ್ ಹೀಸ್ ಆಕ್ವರ್ಡ್ನೆಸ್. ಸೊ ಭಾಳ ಆಕ್ವರ್ಡ್ ಇರ್ತಾನೆ, ನಮ್ಮ ಮ್ಯೂಸಿಕ್ ಬಾರ್ಸವಲ್ಲ ಅದ್ರಾಗ ಏನ. ಸೊ ಒಂದು ರೀತಿಯಿಂದ ಏನೋ ಅವ್ರ ನಡಕ ಈ ವಾಗ್ವಾದ ನಡೆದಾಗ ಅದ್ರಾಗೂ ಒಂದು ಏನೋ ಒಂದು ಲೈಕ್ಲಿನೆಸ್ ಆಕಿಗೆ ಒಂದು ಸ್ವಲ್ಪ ಲೈಕ್ ಆಗ್ತದೆ. ಓಕೆ, ಫಾರ್ ರೋಲಾಂಡ್ however Annette's assertiveness and beauty leave a strong impression, sparkling feelings of attraction. ಆದ್ರೆ ಇನ್ನೊಂದು ಕಡೆಗೆ ಈ ರೋಲಾಂಡ್ಗೆ ಆಕಿನ ಒಂದು ಅಸರ್ಟಿವ್ನೆಸ್ ಆಮೇಲೆ ಬ್ಯೂಟಿ, ಆಕಿ ಚಂದ ಇರ್ತಾಳ, ಅದು ಒಂದು ಏನಪ್ಪ ಅಂತಂದ್ರೆ ಒಂದು ಬಹಳಷ್ಟು ಸ್ಟ್ರಾಂಗ್ ಇಂಪ್ರೆಷನ್ ಆಗ್ತೈತಿ. ಆಮೇಲೆ ಒಂದು ರೀತಿಯಿಂದ ಅಟ್ರಾಕ್ಟ್ ಆಗ್ತಾವ ಅದ್ರ ಮೇಲೆ. ಓಕೆ, ಅಕ್ಕಿನ ಮೇಲೆ ಫೀಲಿಂಗ್ಸ್ ಬರ್ತಾವ, ಅಟ್ರಾಕ್ಷನ್ ಆಗ್ತೈತಿ. ಇಲ್ಲಿಂದ ಅವ್ರದ್ದು ಕಾನ್ಫ್ಲಿಕ್ಟ್ ಬಿಗಿನ್ ಆಯ್ತು ಅಥವಾ ಸ್ಟಾರ್ಟ್ ಆಗ್ತೈತಿ. ಅವರ ಒಂದು ಚರ್ಚೆಗಳು, ಮಾತುಕತೆಗಳು ಹಿಂಗೆ ಸ್ಟಾರ್ಟ್ ಆಗ್ತಾವೆ. ಓಕೆ, ಇದಿಷ್ಟು ಎರಡನೇ ಪಾಯಿಂಟ್. ನೆನ್ಪಿಟ್ಕೋರಿ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಸೆಕೆಂಡ್ ಪಾಯಿಂಟ್, ದ ಕನ್ಫ್ಲಿಕ್ಟ್ ಬಿಗಿನ್ಸ್. ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂತ ಹೊಂಟೇನಿ. ನಿಮಗೆ ಇಡೀ ಸ್ಟೋರಿನಂತೂ ತಂದಿಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ, ಸಮ್ರಿನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೊಂಟಿದ್ದೀನಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮಗೆ ಈ ಟಾಪಿಕ್ ಇಂಟ್ರೆಸ್ಟಿಂಗ್ ಅನ್ಸಾಯಿತು, ನಾನು ನಿಮಗೆ ಹೇಳಿ ತಿಳಿಯಾಯ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಆಮೇಲೆ ಲೈಕ್ ಕೊಡೋದನ್ನ ಮರೆಕೋಬೇಡ್ರಿ. ನಾವು ದ ಥರ್ಡ್ ಪಾಯಿಂಟ್, ಗ್ರೋಯಿಂಗ್ ರಿಲೇಶನ್ಶಿಪ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅವ್ರಿಬ್ಬರ ನಡಕ ರಿಲೇಶನ್ಶಿಪ್ ಹೆಂಗೆ ಬೆಳೀತು, ಆಮೇಲೆ ಅವ್ರ ಇಬ್ಬರ ನಡಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೆಂಗೆ ಆಗತ್ತಾವ ಅಂತ ಹೇಳಿ ಹೇಳ್ತೇನೆ ನಿಮಗೆ. ಮೊದಲಿಗೆ ಇಂಟ್ರೊಡಕ್ಷನ್ ಆಫ್ ಟಾಪಿಕ್ ಐಸ್ ಬ್ರೇಕಿಂಗ್ ಒಳಗೆ ನಿಮ್ಗೆ ಏನು ಹೇಳಿದ್ನಪ್ಪ ಅಂತಂದ್ರೆ ಅವ್ರ ನಡಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತಾವ, ಇವತ್ತು ಥೀಮ್ಸ್ ಅಂತ ಹೇಳಿದ್ ನಿಮ್ಗೆ, ಅದ ಇಲ್ಲಿ ಬರ್ತೈತೆ ನೋಡ್ರಿ. ರಿಲೇಶನ್ಶಿಪ್ ಹೆಂಗೆ ಬೆಳೀತು, ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೆಂಗೆ ಆಗತ್ತಾವ ಅಂತ ಹೇಳ್ತಾನೆ. After their initial encounter, Roland begins to harbor romantic feelings for Annette. His shyness, however, prevents him from expressing these feelings openly. So, ಈ ಒಂದು ಇನಿಷಿಯಲ್ ಎನ್ಕೌಂಟರ್ ಆದ ನಂತರ ರೋಲಾಂಡ್ಗೆ ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ರೊಮ್ಯಾಂಟಿಕ್ ಫೀಲಿಂಗ್ ಯಾರ ಮೇಲೆ ಬರ್ತಾವ, ಎನೆಟೆ ಮೇಲೆ ಬರ್ತಾವ. ಆದ್ರೆ ನಿಮ್ಗೆ ಗೊತ್ತೈತೆ ಅವ ಏನದಾನ, ಭಾಳಷ್ಟು ಟಿಮಿಡ್ ಅದಾನ, ಭಾಳ ಶಾಯಿ ಅದಾನ. ಶಾಯಿ ಅಂದ್ರೆ ಏನ್ರಿ, ನಾಚ್ಕೊಂತಾನ, ಆಮೇಲೆ ಸುಮ್ ಇರ್ತಾನ್ರಿ ಅವ. ಓಕೆ, however prevents him from expressing these feelings openly. ಅವಾಗ ಈ ಒಂದು ಏನು ಫೀಲಿಂಗ್ಸ್ ಇರ್ತಾವಲ್ಲ, ಏನು ರೊಮ್ಯಾಂಟಿಕ್ ಫೀಲಿಂಗ್ಸ್ ಬಂದಾವ, ಏನು ಪ್ರೀತಿ ಮಾಡ್ತಿರ್ತಾನ, ಅದು ಓಪನ್ಲಿ ಅವಂಗ ಹೇಳಕ್ ಆಗಂಗಿಲ್ಲ. he finds excuses to interact with her, gradually learning more about her life and personality. ಸೊ ಅವ ಏನು ಮಾಡ್ತಿರ್ತಾನಂದ್ರೆ ಆಕಿನ ಬಗ್ಗೆ ತಿಳ್ಕೊಳಕ ಆಕಿನ ಏನು ಮಾಡ್ತಿರ್ತಾನ, ಅವಾಗ ಹೋಗಿ ಮಾತಾಡ್ಸೋದು ಮಾಡ್ತಿರ್ತಾನ. ಆಮೇಲೆ ಮುಂದೆ ಹೋದ ಕೂಡಲೇ ಅವ್ನಿಗೆ ಗೊತ್ತಾಗ್ತಿತ್ತಪ್ಪ ಅಂತಂದ್ರೆ ಆಕಿ ಲೈಫ್ ಬಗ್ಗೆ, ಆಮೇಲೆ ಪರ್ಸನಾಲಿಟಿ ಅಂದ್ರೆ ಎನೆಟೆನ ಎಂಥ ಪರ್ಸನಾಲಿಟಿ ಐತೆ ಅನ್ನೋದು, ಆಕಿ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ತಿಳ್ಕೊತಾನವ. ಎನೆಟೆ ಮೀನ್ ವೈಲ್ ನೋಟಿಸಸ್ ರೋಲಾಂಡ್ಸ್ ಟಿಮಿಡಿಟಿ ಆ್ಯಂಡ್ ಸೆನ್ಸಸ್ ಹೀಸ್ ಇಂಟ್ರೆಸ್ಟ್ ಇನ್ ಹರ್, ಬಟ್ ಶಿ ರಿಮೇನ್ಸ್ ಫೋಕಸ್ಡ್ ಆನ್ ಹರ್ ವರ್ಕ್, ನಾಟ್ ಟೇಕಿಂಗ್ ಹಿಮ್ ಸೀರಿಯಸ್ಲಿ ಅಟ್ ಫಸ್ಟ್. ಆದ್ರೆ ಎನೆಟೆಗೆ ಒಂದು ಕಡೆ ಹೊಳಿತಿದ್ದಕ್ಕಿಗೆ ಇವ ಬರೇ ಬರತಾನ, ನನ್ನ ಪ್ರೀತಿ ಮಾಡದಾನ, ಆದ್ರೆ ಒಂದು ಹೇಳ್ಕೊಳಕ್ ಹಿಂದೆ ಮುಂದೆ ನೋಡತಾನ ಅಂತ ಹೇಳಿ ಎನೆಟೆಗೆ ಗೊತ್ತಾಗ್ತತಿ. ಓಕೆ, ಆದ್ರೆ ಆಕಿ ಏನು ಮಾಡ್ತಾಳಪ್ಪ ಅದನ್ನ ಮೊದಲಿಗೆ ವಿಚಾರ ಮಾಡಕ್ ಹೋಗಂಗಿಲ್ಲ. ಈ ಇವನ್ ಬದಲು ಯಾರ ಬದಲ ರೊನಾಲ್ಡನ್ ಬಗ್ಗೆ ವಿಚಾರ ಮಾಡಂಗಿಲ್ಲವ ಆಕಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಶಿ ರಿಮೇನ್ಸ್ ಫೋಕಸ್ ಆನ್ ಹರ್ ವರ್ಕ್, ನಾಟ್ ಟೇಕಿಂಗ್ ಹಿಮ್ ಸೀರಿಯಸ್ಲಿ ಅಟ್ ಫಸ್ಟ್. ಸೊ ಆಕಿ ಏನು ಮಾಡ್ತಾರಪ್ಪ ಅಂದ್ರೆ ಸ್ಟಾರ್ಟಿಂಗ್ ಒಳಗೆ ಇವನ್ ಬಗ್ಗೆ, ರೊನಾಲ್ಡನ್ ಬಗ್ಗೆ ಸೀರಿಯಸ್ ತಿಳ್ಕೊಳಂಗಿಲ್ಲ. ಆಕಿ ತಿಳ್ಕೊಳ್ದ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ಒಂದು ವರ್ಕ್ ಮೇಲೆನ ಫೋಕಸ್ ಮಾಡ್ತಾಳ. ಸೊ ಫಸ್ಟ್ ಆಫ್ ಆಲ್ ವಾಟ್ ಹ್ಯಾಪನ್ಸ್ ಇಸ್ ದೇ, ಈವನ್ ದೋ ರೋಲಾಂಡ್ ಹ್ಯಾಸ್ ಇಂಟ್ರೆಸ್ಟ್ ಇನ್ ಹರ್, what he is very shy,
but frequently what does he do is he goes and talks to her. But meanwhile, Annette, what happens is she notices that Roland is very timid and he is trying to mingle with Annette, but Annette is she has stick on to her own work and she focuses on her artwork, and she doesn't take Roland seriously at first. ಮೊದಲಿಗೆ ಸೀರಿಯಸ್ ಆಗಿ ತಗೊಳಂಗಿಲ್ಲ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, their relationship takes a humorous turn when Roland, hoping to impress Annette, attempts various over-the-top romantic gestures that only serve to embarrass him. His awkwardness and lack of confidence lead to misunderstandings, with Annette often interpreting his actions as foolish or assuming rather than genuinely romantic. Despite this, she begins to find his earnestness charming, if a bit absurd. ಸೊ ಏನಪ್ಪಾ ಅಂತಂದ್ರೆ, ಮೊದಲಿಗೆ ಇವ ರಿಲೇಶನ್ಶಿಪ್ ಮಾಡ್ತಾನೆ, ರೋಲಾಂಡ್ ಇದ್ದ ಹೋಗಕ್ಕಿನ್ನ ಇಂಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಾನ. ಬಹಳಷ್ಟು ರೊಮ್ಯಾಂಟಿಕ್ ವೇ ಒಳಗೆ ಅವಂಗ ಆಕಿ ಎಕ್ಸ್ಪ್ರೆಸ್ ಮಾಡಕ್ಕೆ ಅಥವಾ ಹೇಳಕ್ಕೆ ಟ್ರೈ ಮಾಡ್ತಾನ. ಆದ್ರೆ ಅವಂಗ ಅಸಹ್ಯ ಬಿಡ್ತದ, ಹಿಂಗೆ ಹೇಳ್ರೆ ಹೆಂಗ, ಒಂದು ರೀತಿಯಿಂದ ಏನೋ ಒಂದು ಅಸಹ್ಯ ಅಂದ್ರೆ ಅಂಬ್ಯಾರಸ್ ಅಂದ್ರೆ ಏನು ಅಸಹ್ಯಕರವಾಗಿರ್ತದೆ ಅದು ಎಕ್ಸ್ಪ್ರೆಸ್ ಮಾಡಕ್ ಹೋದಾಗ. ಸೊ ಈ ಒಂದು ಅಕ್ವರ್ಡ್ನೆಸ್ ಇದೆ ಅನಿಸ್ತದೆ ನೋಡ್ರಿ. ನೀವು ಯಾರೋ ಒಬ್ಬ ಹುಡುಗ ಹುಡುಗಿ ಮುಂದೆ ಹೋಗಿ ಪ್ರಪೋಸ್ ಮಾಡ್ಬೇಕು, ಅದು ನನ್ನ ಮನಸ್ಸಿನ ಫೀಲಿಂಗ್ಸ್ ಹೇಳ್ಬೇಕಂದ್ರೆ ತನಗ ಒಂಥರ ಅಸಹ್ಯ ಅನಿಸ್ತೈತಿ. ಯಾವುದೋ ಒಂದು ಸುಲ್ಟಾ ಒಂದು ವೇ ಒಳಗೆ ಹೋಗ್ತಿರ್ತಾನೆ ಹೇಳಕ್ಕೆ, ಆದ್ರೆ ಅಸಹ್ಯ ಅನಿಸ್ತೈತೆ ಅವಂಗ, ಅಥವಾ ಒಂದು ರೀತಿಯಿಂದ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇರ್ತೈತ್ರಿ. ಓಕೆ, ಹೀಸ್ ಆಕ್ವರ್ಡ್ನೆಸ್ ಆ್ಯಂಡ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಲೀಡ್ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ವಿತ್ Annette often interpreting his actions as foolish or assuming rather than genuinely romantic. ಸೊ ಈ ಒಂದು ರೀತಿ ಈಕಿ Annetteಗೆ ಏನು ಅನ್ಸ್ಬಿಡ್ತಪ್ಪ ಅಂತಂದ್ರೆ, ಒಂದು ರೀತಿಯಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಒಳಗೆ ಅವು ಚೇಂಜ್ ಆಗ್ತಾವ. ಅಂದ್ರೆ ನೀವು ಹೇಳೋ ರೀತಿ, ನೀವು ಹೋಗೋ ರೀತಿ ಏನಿದಪ್ಪ ಅಂತಂದ್ರೆ, ಅಥವಾ ದಾರಿ ಏನಿರ್ತಲ್ಲ ಅದು ಒಂದು ರೀತಿಯಿಂದ ವಿಚಿತ್ರವಾಗಿರ್ತೈತಿ. ಅದ್ರ ಸಂಬಂಧ ಆ ಒಂದು ರೊಮ್ಯಾಂಟಿಕ್ ಹೇಳೋದು ಒಂದು ವೇ ಐತಲ್ಲ, ಅದೊಂದು ರೀತಿಯಿಂದ ಕೇಕ್ ಚಲೋ ಅನ್ಸಂಗಿಲ್ಲ. ಆಮೇಲೆ ಡಿಸ್ಪೈಟ್ ದಿಸ್, ಶಿ ಬಿಗ್ಯಾನ್ಸ್ ಟು ಫೈಂಡ್ ಹೀಸ್ ಅರ್ನೆಸ್ನೆಸ್ ಚಾರ್ಮಿಂಗ್ ಇಫ್ ಬಿಟ್ ಅಬ್ಸರ್ಡ್. ಒಂಥರ ಇವನು ವೇ ಅದೇನೋ ಆಕಿ ಅಪ್ರೋಚ್ ಮಾಡ್ತಿರ್ತಾಳ, ರೋಲಾಂಡ್ ಏನಕ್ಕಿನ ಅಪ್ರೋಚ್ ಮಾಡ್ತಿರ್ತಾನೋ, ಯಾರನ್ನ Annette ಅಪ್ರೋಚ್ ಮಾಡ್ತಿರ್ತಾನಲ್ಲ, ಒಂದು ರೀತಿಯಿಂದ ವಿಚಿತ್ರವಾಗಿದ್ರು ಆಕಿ ಇಷ್ಟಪಡ್ತಾಳೆ, ಚಾರ್ಮಿಂಗ್ ಆಗಿರ್ತೈತೆ ಅದು. ಓಕೆ, ಇದಿಷ್ಟು ಏನಪ್ಪಾ ಅಂತಂದ್ರೆ ಗ್ರೋಯಿಂಗ್ ರಿಲೇಶನ್ಶಿಪ್ಸ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಸೊ ಅವ್ರೊಳಗೆ ರಿಲೇಶನ್ಶಿಪ್ ಬೆಳೆದಿದ್ನು ಕೂಡ ಹಂಗ ರೋಲಾಂಡ್ ಕಡೆಯಿಂದ Annetteಗೆ ಒಂದು ರೀತಿಯಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾವೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂದ್ರೆ ಏನು, ಒಂದು ರೀತಿಯಿಂದ ಇವು ಆಕ್ವರ್ಡ್ ಮಾಡ್ತಿರ್ತಾನೆ ಮೂಮೆಂಟ್ನ, ಆಮೇಲೆ ಹೇಳ್ಕೊಳಕ್ ಆಗ್ತಿರಂಗಿಲ್ಲ, ಬಹಳಷ್ಟು ಒಂಥರ ಡೆಲಿಕೇಟ್ ಇರ್ತಾನವ. ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಿರ್ತಾವ. ಅಷ್ಟಿದ್ರೂ ಕೂಡ ಆಕಿಗೂ ಒಂಥರ ಏನೋ ಇಂಟ್ರೆಸ್ಟ್ ಯಾರ ಮೇಲೆ, ರೋಲಾಂಡ್ ಮೇಲೆ ಬರ್ತೈತಿ. ನೆಕ್ಸ್ಟ್ ನೋಡ್ರಿ, ಎಸ್ ಮತ್ತೊಮ್ಮೆ ಹೇಳೋದನಿ, ಇಲ್ಲಿವರೆಗೂ ನಿಮಗೆ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಸಬ್ಸ್ಕ್ರೈಬ್ ಮಾಡ್ರಿ ಈ ಚಾನಲ್ನ, ಆಮೇಲೆ ಲೈಕ್ ಕೊಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ದ ಅನ್ಇಂಟೆಂಡೆಡ್ ಪ್ರಪೋಸಲ್, 4ನೇ ಪಾಯಿಂಟ್ ಅವ್ನು ಪ್ರಪೋಸ್ ಮಾಡ್ತಾನ, ಅದು ಅನ್ಇಂಟೆಂಡೆಡ್ ಇರ್ತೈತ್ರಿ. ಅನ್ಇಂಟೆಂಡ್ ಅಂದ್ರೆ ಇಂಟೆನ್ಷನಲಿ ಮಾಡಂಗಿಲ್ಲವ, ಮಾಡ್ಬೇಕು ಅನ್ಕೊಂಡ್ರಂಗಿಲ್ಲ, ಅದರ ತಪ್ಪಿ ಬಂದ್ಬಿಡ್ತೈತೆ ಅದು. ನೆಕ್ಸ್ಟ್ ನೋಡ್ರಿ, ಇದು ಮೇನ್ ಘಟ್ಟ. ಅನ್ಇಂಟೆಂಡೆಡ್ ಪ್ರಪೋಸಲ್ ಐತ್ಲ, ಇಲ್ಲಿ ಸೆಂಟ್ರಲ್ ಬಂದವೆ ನಾವು ನೋಡ್ರಿ. ದ ಸೆಂಟ್ರಲ್ ಟ್ವಿಸ್ಟ್ ಆಫ್ ದ ಸ್ಟೋರಿ occurs when Roland accidentally proposes to Annette. Desperate to make a good impression, he buys her a valuable piece of jewelry, which Annette interprets as a proposal of marriage. Caught off guard and without the courage to clarify his intentions, Roland passively goes along with her assumptions, leading her to believe that he genuinely wishes to marry her. ಸೊ ಏನಾಗತ್ತಪ್ಪ ಅಂತಂದ್ರೆ, ಇವಾಕಿಗೆ ಕಾಸ್ಟ್ಲಿ ರೋಲಾಂಡ್ ಆಕ್ಸಿಡೆಂಟ್ಲಿ ಅವ ಬರೀ ಏನು ಮಾಡ್ತಿರ್ತಾನೆ, ಇಷ್ಟಪಡ್ತಾನೆ ಅಂತ ಹೇಳಿ, ಲವ್ ಮಾಡ್ತಾನೆ ಅಂತ ಹೇಳಿ ಹೇಳಿರ್ತಾನೆ. ಅವನ ಮನಸ್ಸೊಳಗೆ ಎಲ್ಲೂ ಇರಂಗಿಲ್ಲ, ಮದುವೆ ಮಾಡ್ಕೋಬೇಕಂತ ಹೇಳಿ, ಬರೀ ಸ್ಟಾರ್ಟಿಂಗ್ ಲವ್ ಮಾಡ್ಬೇಕು. ಲವ್ ಅಂದ್ರೆ ಏನ್ರಿ, ಬರೀ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಅನ್ಕೊಂತಿರ್ತಾನ. ಅದು ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಅದಕ್ಕೆ ಅವ ಏನು ಮಾಡ್ತಾನಪ್ಪ ಅಂತಂದ್ರೆ, ಆಕಿಗೆ ಕಾಸ್ಟ್ಲಿ ಗಿಫ್ಟ್ಸ್ನ ಕೊಡ್ಸಕ್ಕೆ ಹೋಗ್ತಾನೆ. ಅದ್ರಾಗೂ ಸ್ಪೆಷಲಿ ಏನಪ್ಪಾ ಅಂತಂದ್ರೆ ಜ್ಯುವೆಲರಿ. ಓಕೆ, ಜ್ಯುವೆಲರಿ ಅಂದ್ರೆ ಏನೋ ಒಂದು ಬಂಗಾರ ಆಗಿರ್ಬೋದು ಅಥವಾ ಬೆಳ್ಳಿ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಏನೋ ಒಂದು ಕೊಡಕ್ಕೆ ಹೋಗಿರ್ತಾನೆ. ಓಕೆ, ಜ್ಯುವೆಲರಿನ ಕೊಡಕ್ಕೆ ಹೋಗ್ತಿರ್ತಾನೆ. ಸೊ ಅವಾಗ ಏನಪ್ಪಾ ಅಂತಂದ್ರೆ, ವಿಚ್ Annette interprets as a proposal of marriage. ನೋಡ್ರಿ ನೀವು ಅಲ್ಲಿ ಇದ್ರೊಳಗೆ ಫಾರಿನ್ ಒಳಗೆ ಹೆಂಗಿರ್ತಪ್ಪ ಅಂದ್ರೆ, ರಿಂಗ್ ಏನ್ರ ರಿಂಗ್ ಪ್ರಪೋಸ್ ಮಾಡ್ಬೇಕಪ್ಪ ಅಂದ್ರೆ ರಿಂಗ್ ಹೋಗಿ ಕೊಡ್ತಿರ್ತಾನೆ. ಓಕೆ, ಆ ರಿಂಗ್ ಹೋಗಿ ಕೊಟ್ಟು ಕೂಡಲೇ ಅವ್ರಿಗೆ ಏನಿಸ್ತೈತಿ, ಮ್ಯಾರೇಜ್ ಪ್ರಪೋಸಲ್ ಅನ್ಸ್ಬಿಡ್ತೈತಿ. ಸೊ ಅದಕ್ಕೆ ಕನ್ಫ್ಯೂಷನ್ ಆಗ್ಬಿಡ್ತೈತಿ. ಆಮೇಲೆ ಇವ ನಂಗೆ ಪ್ರಪೋಸ ಮಾಡಕ್ಕೆ ಬಂದಾನ ಅಂತ ಹೇಳಿ ಅನ್ಸ್ಬಿಡ್ತೈತಿ.
Caught off guard and without the courage to clarify his intention, Roland passively goes along with her assumption. So ಕಾಟ್ ಆಫ್ ಗಾರ್ಡ್ ಅವ್ನ್ ಏನು ಹೇಳಬೇಕು ತಿಳಿಯಂಗಿಲ್ಲ. ಯಾರಿಗೆ? ರೊಲಾಂಡ್ಗೆ. ಅವ್ನ ಮನಸ್ಸಿನೊಳಗಂತೂ ಮ್ಯಾರೇಜ್ ಮದುವೆ ಮಾಡ್ಕೋದು ಎಲ್ಲೂ ಇದ್ದಿರಲಿಲ್ಲ. ಬರೇ ಲವ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದಿರ್ತೈತಿ, ತನ್ನ ಪ್ರೀತಿನೇ ಹೇಳ್ಕೊಬೇಕಾಗಿರ್ತೈತೆ ಅವಂಗ. ಆದ್ರೆ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಂಬಂಧ ಆಗಿರ್ತೈತಲ್ಲ, ಅದ್ರ ಸಂಬಂಧ ಅವ ಏನು ಮಾಡ್ತಾನ, ಆಯ್ತು ಬಿಡು ಹಂಗೆ ಮುಂದೆ ಹೊರುನು, ಏನಾಗಿದ್ದು ಆತು ಅಂತ ಹೇಳಿ ಅವ ವಿಚಾರ ಮಾಡ್ಕೊಂಡು ಏನು ಮಾಡ್ತಾನಪ್ಪ ಅಂತಂದ್ರೆ ಹಂಗೆ ಮುಂದ್ಗಡೆ ಹೋಗ್ಬಿಡ್ತಾನ. ನೆಕ್ಸ್ಟ್ ನೋಡ್ರಿ, ಲೀಡಿಂಗ್ ಹರ್ ಟು ಬಿಲೀವ್ ದ್ಯಾಟ್ ಹಿ ಜೆನ್ಯೂನ್ಲಿ ವಿಶಸ್ ಟು ಮ್ಯಾರಿ ಹರ್. ಸೊ ರೊಲಾಂಡ ಏನು ಮಾಡ್ತಾನಂದ್ರೆ ಮುಂದೆ ಆಕಿಗೆ ಅನ್ಕೊಂಡಾಳೆ ಹೆಂಗಿದ್ರು ಏನಪ್ಪ ಅಂತ ನಾ ಮದುವೆ ಮಾಡ್ಕೊಳ್ಳೋ ಅಂತೀನಿ. ಆಕೆ ಅನ್ಕೊಂಡಾಳೆ ಇವ್ ಮದುವೆ ಪ್ರಪೋಸಲ್ ತೊಗೊಂಬಂದ ಅಂತ ಹೇಳಿ ಆನೆಟ್ ಅನ್ಕೊಂಡಾಳ. ಅದ ವಿಶ್ವಾಸನ ಅವ ಹಂಗೆ ಹ್ಞೂ ಅಂದ್ಬಿಡ್ತಾನೆ, ಹೌದು ನಾನು ನಿನ್ನ ಮದುವೆ ಮಾಡ್ಕೊಳಕ್ಕೆ ಬಂದೀನಿ ಅಂತಂದು ಹೇಳಿ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ನೋಡ್ರಿ, ಲೀಡಿಂಗ್ ಹರ್ ಟು ಬಿಲೀವ್ ದ್ಯಾಟ್ ಹಿ ಜೆನ್ಯೂನ್ಲಿ ವಿಶಸ್ ಟು ಮ್ಯಾರಿ ಹರ್. ನೆಕ್ಸ್ಟ್ ನೋಡ್ರಿ, Annette, who hadn't anticipated a proposal but is flattered by the gesture, accepts, deciding that Roland's sincerity and gentle nature make him a good match ಫಾರ್ ಹರ್. ಸೊ ಅನೆಟೆಗಂತೂ ಗೊತ್ತೇ ಇರಂಗಿಲ್ಲ, ಆಕೆ ಆಂಟಿಸಿಪೇಟ್ ಮಾಡ್ಕೊಂಡಿರಂಗಿಲ್ಲ ಪ್ರಪೋಸಲ್ನ. ಆದ್ರೆ ಒಮ್ಮಿದೊಮ್ಮೆ ಪ್ರಪೋಸ್ ಮಾಡೋದ್ಲಕ್ಕೆ ಏನಂತ ಅಂದ್ರೆ ಫ್ಲಾಟ್ ಆಗಿಬಿಡ್ತಾಳೆ. ಫ್ಲಾಟ್ ಅಂದ್ರೆ ಏನು, ಒಪ್ಕೊಂಡ್ಬಿಡ್ತಾಳೆ ಆಕಿ ಅವನ ಗೆಸ್ಚರಿಂದ. ಸೊ ಆಕೆ ಏನು ಮಾಡ್ತಾಳೆ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೋತಾಳೆ. ಆಮೇಲೆ ಡಿಸೈಡಿಂಗ್ ದಟ್ ರೋಲೆಂಡ್ಸ್ ಸಿನ್ಸಿರಿಟಿ ಆ್ಯಂಡ್ ಜೆಂಟಲ್ ನೇಚರ್ ಮೇಕ್ ಹಿಮ್ ಅ ಗುಡ್ ಮ್ಯಾಚ್ ಫಾರ್ ಹರ್. ಸೊ ಆಕೆ ಎದಕ್ಕೆ ಒಪ್ಕೋತಾಳಪ್ಪ ಅಂತಂದ್ರೆ ರೋಲೆಂಡ್ ಭಾಳ ಜೆಂಟಲ್ ನೇಚರ್ ಇರ್ತಾನೆ, ಭಾಳ ಸಮಾಧಾನ ಇರ್ತಾನೆ, ಸೌಮ್ಯ ಇರ್ತಾನೆ. ಅದ್ರ ಸಂಬಂಧ ಆಕೆ ಏನು ಅನ್ಕೋತಾಳೆ ಅಂದ್ರೆ ಇವ್ ನನಗೆ ಒಳ್ಳೆ ಜೋಡಿ ಆಗ್ತಾನೆ ಅಂತ ಹೇಳಿ ಆಕಿ ಹೂ ಅಂದ್ಬಿಡ್ತಾಳೆ. ರೋಲಾಂಡ್ meanwhile is swept into a situation he hadn't planned and is too timid to extricate himself from. ಸೊ ಅವಂಗಂತೂ ಕನಸಿನೊಳಗೂ ಇರಂಗಿಲ್ಲ ಅವ ಮದ್ವೆ ಪ್ರಪೋಸಲ್ ಮಾಡಬೇಕು ಅಂತಂದು ಹೇಳಿ. ಆದ್ರೆ ಕಾಸ್ಟ್ಲಿ ಗಿಫ್ಟ್ ತರಾನ ಅನೆಟೆಕ್ ಕನ್ಫ್ಯೂಷನ್ ಆಗಿಬಿಡ್ತೈತಿ. ಆದ್ರೆ ಅದ ಕನ್ಫ್ಯೂಷನ್ ಆಕಿ ಏನಪ್ಪ ಅಂತಂದ್ರೆ ಮದುವೆ ಮಾಡ್ಕೊಳಕ್ಕೆ ಹೂ ಅಂದ್ಬಿಡ್ತಾಳೆ. ಆದ್ರೆ ಅವಂಗ ಒಂಥರ ಅವ್ನು ವಿಚಲಿತ ಆಗಿಬಿಡ್ತಾನೆ, ಮನಸ್ಸು ಅವಂಗ ವಿಚಲಿತ ಆಗಿಬಿಡ್ತೈತಿ. ಯಾಕಪ್ಪ ಅಂತಂದ್ರೆ ಅವಂಗಂತೂ ಆಸೆನೇ ಇರಂಗಿಲ್ಲ ಮದುವೆ ಮಾಡ್ಕೋಬೇಕು ಅನ್ನೋದು, ಪ್ಲಾನ್ ಹಾಕಿರಂಗಿಲ್ಲ ಅವ. ಆದ್ರೆ ಈ ಒಂದು ಕನ್ಫ್ಯೂಷನ್ ಒಳಗೆ ಅವ್ರು ಹಂಗೆ ಮುಂದುವರೆದು ಬಿಡ್ತಾರ. ಓಕೆ, ಅದರಿಂದ ವಾಪಸ್ ಬರಕ್ಕೆ ಆಗಂಗಿಲ್ಲ ಅವಂಗ. ನೋಡ್ರಿ, ಎಕ್ಸ್ಟ್ರಿಸಿಯೇಟ್ ಹಿಮ್ಸೆಲ್ಫ್ ಫ್ರಾಮ್. ಸೊ ಅದರಿಂದ ವಾಪಸ್ ಬರಕ್ಕೆ ಆಗಂಗಿಲ್ಲ. ಆಕಿ ಹೂ ಅಂದಳ, ಈಗ ನಾನು ಹೂ ಅಂದ ಇನ್ನು ಮದುವೆ ಮಾಡ್ಕೋಬೇಕಂತ ಹೇಳಿ ಒಂದು ಫೈನಲ್ ಡಿಸಿಷನ್ಗೆ ಬರ್ತಾರ ಅವರು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮಗೆ ತಿಳಿದಪ್ಪ ಅಂತಂದ್ರೆ ಡೂ ಸಬ್ಸ್ಕ್ರೈಬ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಆಮೇಲೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 5th ಒನ್, ರೆಸಲ್ಯೂಷನ್ ಆ್ಯಂಡ್ ದ ಇನ್ಎವಿಟೇಬಲ್ ಕನ್ಕ್ಲೂಷನ್. ಸೊ ಎಂಡಿಗೆ ಬಂದು ನಾವು ಮುಂದೆ ಏನಾಗ್ತೈತಿ, ಆ ಟ್ವಿಸ್ಟಿಂದ ಏನಾಗ್ತೈತಿ ಅನ್ನೋದು ನೋಡ್ರಿ. ಆಸ್ ದ ವೆಡ್ಡಿಂಗ್ ಪ್ರಿಪ್ರೇಷನ್ ಕಮೆನ್ಸ್, Roland becomes increasingly anxious. He realizes that marriage is not what he wants, especially given his lack of confidence and financial instability. The situation escalates to a comedic level as he contemplates ways to back out without causing offense or further embarrassment. ಸೊ ಅವ್ನಿಗೆ ಏನಪ್ಪ ಅಂತಂದ್ರೆ ವೆಡ್ಡಿಂಗ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿಬಿಡ್ತಾವ. ಆಕಿ ಇಬ್ರು ಮಂದಿ ಮದುವೆ ಒಪ್ಕೊಂಡ್ರ. ಈಗ ಆದ್ರೆ ಲಾಂಡ್ ಮನಸ್ಸಿನೊಳಗಂತೂ ಇಲ್ಲ ಮದುವೆ ಮಾಡ್ಕೋಬೇಕಂತಲ್ರಿ. ಆದ್ರೆ ಇನ್ಕ್ರೀಸಿಂಗ್ಲಿ ಆನ್ಷಿಯಸ್ ಇರ್ತದ. ನಾವು ಆನ್ಷಿಯಸ್ ಅಂದ್ರೆ ಏನ್ರಿ, ಯಪ್ಪ ಹಿಂಗಾಯ್ತಲ್ಲ ಅದು, ನಾ ಅಂತೂ ಮದುವೆ ಮಾಡ್ಕೋ ಇಂಟೆನ್ಷನ್ ಇದ್ದಿರಲಿಲ್ಲ, ಆದ್ರೆ ಆಕಿ ಹೂ ಅಂದ್ಬಿಟ್ಟಾಳ, ಈಗ ಇದರಿಂದ ಹೆಂಗೆ ವಾಪಸ್ ಬರಲಿ. ನಿಮ್ಗೆ ಗೊತ್ತೈತಿ ಮೊದಲೇ ಅವನ್ನ ರೊಲಾಂಡ್ ಹೆಂಗಿರ್ತಾನ, ಏನೂ ಹೇಳ್ಬೇಕಂದ್ರೆ ಭಾಳ ಹಿಂಜರಿದಿರ್ತಾನ, ಹೆದರ್ದಿರ್ತಾನ, ಅಂದ್ರೆ ಟಿಮಿಡ್ ಇರ್ತಾನ್ರಿ. ಓಕೆ, ಸಂಕೋಚ ಮನಸ್ಸು ಅವಂಗ. ಏನಾದರೂ ಅನ್ಕೋಬೋದೇನೋ, ಏನಾದರೂ ಆಗ್ಬೋದೇನೋ ಅಂತ ಹೇಳಿ ಅವಂಗ ಇರ್ತೈತಿ. ಓಕೆ, ಅವ್ನ ತಲೆ ಒಳಗೆ ಇರ್ತೈತಿ. ಆಮೇಲೆ ಸ್ಪೆಷಲಿ ಅವಂಗ ಎದಕ್ಕೆ ಕಾನ್ಫಿಡೆನ್ಸ್ ಇರಂಗಿಲ್ಲಪ್ಪ ಅಂತಂದ್ರೆ ಅವ ಫೈನಾನ್ಷಿಯಲಿ ಇನ್ಸ್ಟೆಬಿಲಿಟಿ. ಓಕೆ, ಫೈನಾನ್ಷಿಯಲಿ ಸ್ಟೇಬಲ್ ಇರಂಗಿಲ್ಲ, ದುಡ್ಡು ಇರಂಗಿಲ್ಲ, ಒಂಥರ ಹಣ ಜಾಸ್ತಿ ಇರಂಗಿಲ್ಲ, ಇನ್ನೂ ಗಳಿಸಿರಂಗಿಲ್ಲ ರೊಕ್ಕ. ಅದ್ರ ಸಂಬಂಧ ಒಂಥರ ಏನಪ್ಪ ಅಂತಂದ್ರೆ ಏನು ಮಾಡೋದು ಅಂತ ಹೇಳಿ ಕನ್ಫ್ಯೂಷನ್ ಇರ್ತಾನೆ. The situation escalates to comedic level as he contemplates ways to back out without causing offense or further embarrassment. ಸೊ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಸಿಚುವೇಶನ್ ಅನ್ನ ಹೆಂಗಾರೆ ಮಾಡಿ ನಾ ಹೇಳಬೇಕು, ಕಾಮಿಡಿ ಲೆವೆಲ್ ಒಳಗರೆ ಹೇಳ್ಬೇಕು ಅಂದ್ರೆ ಕಾಮಿಡಿಕ್ ಲೆವೆಲ್ ಒಳಗೆ ಟರ್ನ್ ಆಗೈತಿ. ನೋಡ್ರಿ, ಅವನ ಮನಸ್ಸಿನೊಳಗಂತೂ ಎಲ್ಲೂ ಇದ್ದಿರಲಿಲ್ಲ ಈಕಿನ ಮದುವೆ ಮಾಡ್ಕೋಬೇಕಂತೇಳಿ. ಆದ್ರೆ ಅನೆಟೆಗೆ ಹೆಂಗೋ ಮಾಡಿ ಇವನು ಒಂದು ಭಾವ ಆಗಿರ್ಬೋದು ಅಥವಾ ಸ್ವಭಾವ ಏನಾಗ್ತೈತಪ್ಪ ಅಂತಂದ್ರೆ ಇಂಟ್ರೆಸ್ಟ್ ಬಂದ್ಬಿಡ್ತದೆ ಅಕ್ಕಿ ಮೇಲೆ, ಇವನ್ ಮೇಲೆ, ರೋಲಾಂಡ್ ಮೇಲೆ. ಸೊ ಅದಕ್ಕೆ ಅಂತೂ ಹೂ ಅಂದಾಳ. ಆದ್ರೆ ಇವಂಗೆ ಹೆಂಗರೆ ಮಾಡಿ ಇದನ್ನು ತಡಿಬೇಕಾಗಿರ್ತೈತಿ, ಕಾಸಿಂಗ್ ಅಫೆನ್ಸ್ ಆರ್ ಫರ್ದರ್ ಎಂಬಾರಸ್ಮೆಂಟ್. ಇನ್ನು ಮುಂದೆ ನನಗೆ ಅಸಹ್ಯ ಆಗೋದು ಬೇಡ ಅಥವಾ ಆಕಿ ಏನಾದರೂ ಕೆಟ್ಟ ಅನ್ಸೋದು ಬೇಡ ಅಂತ ಹೇಳಿ ಅವ್ನಿಗೆ ತಲೆ ಒಳಗೆ ಕುಂತು ಬಿಡ್ತೈತಿ. ನೆಕ್ಸ್ಟ್ ನೋಡ್ರಿ ಏನಾಗ್ತೈತಿ ಟ್ವಿಸ್ಟ್. ಇನ್ ಫೈನಲ್ ಟ್ವಿಸ್ಟ್ ಏನು ನೋಡ್ರಿ, ಇನ್ ಅ ಫೈನಲ್ ಟ್ವಿಸ್ಟ್, Roland's fear of commitment and inability to confront Annette directly led him to quietly move out of the apartment. He leaves without a word,
unable to face her and explain his reluctance to marry. Annette, left alone and confused, eventually realizes that Roland's abrupt departure signifies his true feelings about their engagement. ಸೊ ನೋಡ್ರಿ ಏನಾದಪ್ಪ ಅಂತಂದ್ರೆ ಫೈನಲಿ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಅಪಾರ್ಟ್ಮೆಂಟ್ ಒಳಗೆ ಇಬ್ರು ಇರ್ತಾರ, ಅವ ಮ್ಯಾಲ ಇರ್ತಾನ, ಈಕಿ ಕೆಳಗಿರ್ತಾಳ್ರಿ. ಆಮೇಲೆ ಇವ್ ಏನು ಮಾಡ್ತಾನಪ್ಪ ಅಂತಂದ್ರೆ ಹೆಂಗೆ ಹೇಳುದು, ಆಕಿಗೆ ಏನ್ರಿ ಕೆಟ್ಟ ಅನ್ಸ್ಬೋದೇನೋ, ನಾ ಏನು ಮಾಡಲಿ ಅಂತ ಹೇಳಿ ಕನ್ಫ್ಯೂಷನ್ ಒಳಗಿದ್ದಾಗ ಅವೇನು ಮಾಡ್ತಾನಪ್ಪ ಅಂತಂದ್ರೆ ಆಕಿ ಅನೆಟೆಗೆ ಹೇಳುದನ ಅಪಾರ್ಟ್ಮೆಂಟಿಂದ ಹೊರಗೆ ಹೋಗ್ಬಿಡ್ತಾನವ. ಅಂದ್ರೆ ಅಲ್ಲಿ ಜಾಗ ಖಾಲಿ ಮಾಡಿಬಿಡ್ತಾನ, ಅವನ್ನೆಲ್ಲ ಸಾಮಾನುಗಳನ್ನ ತೊಗೊಂಡು ಗಂಟೆ ಮುಟ್ಟೋ ಕಟ್ಕೊಂಡು ಅವ ಎಲ್ಲಿಂದ ಹೋಗ್ಬಿಡ್ತಾನ. He leaves without a word, unable to face her and explain his reluctance to marry. ಸೊ ಈ ಮ್ಯಾರೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಅವಂಗಂತೂ ಆರಂಗಿಲ್ಲ. ಓಕೆ, ತನ್ನ ಒಂದು ಸಿಚುವೇಶನ್ ಅವ್ ಏನು ಫೇಸ್ ಮಾಡತ್ತಾನ, ಅವ್ನ ಲೈಫ್ ಒಳಗೆ ಏನು ಪ್ರಾಬ್ಲಮ್ಸ್ ಅದಾವ ಅಂದ್ರೆ, ಪ್ರಾಬ್ಲಮ್ಸ್ ಅಂದ್ರೆ ಏನ್ರಿ ಇಲ್ಲಿ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಇರ್ಬೋದು, ಅಥವಾ ಮ್ಯೂಸಿಕ್ ಕಂಪೋಸರ್ ಆಗಿ ಇನ್ನೂ ಬೆಳಿಬೇಕಾಗಿತ್ತು. ಸೊ ಅದನ್ನೆಲ್ಲಾನು ಹೇಳೋಕ್ಕಾಗಲ್ದ ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಹೊರಗೆ ಬಂದ್ಬಿಡ್ತಾನ. ಇಲ್ಲಿಂದ ನೋಡ್ರಿ ಅನೆಟೆಗೆ ಏನು ಅನ್ಸತಿ, ಅನೆಟೆ left alone and confused eventually realizes that Roland's abrupt departure signifies his true feelings about their engagement. Though momentarily saddened, she quickly moves on, reflecting on the absurdity of the entire situation and laughing at her own misinterpretation. ಸೊ ಅವಾಗ ಈಕಿಗೂ ಶಾಕ್ ಆಗ್ತೈತಿ. ಮೊದಲ ಆಕಿಗೆ ದುಃಖ ಅನ್ಸ್ಬಿಡ್ತೈತಿ, ಯಾಕೆ ಇವ್ ಬಿಟ್ಟು ಹೋದ ನನ್ನ, ಹಿಂಗೆ ಯಾಕೆ ಆಯಿತು ಅಂತ ಹೇಳಿ ವಿಚಾರ ಮಾಡ್ತಿರ್ತಾಳ. ಮಾಡ್ಕೊಂತಾನೆ ಏನಪ್ಪ ಅಂತಂದ್ರೆ ಮೂವ್ ಆನ್ ಆಗ್ತಾಳ್ರಿ. ಮೂವ್ ಆನ್ ಅಂದ್ರೆ ಏನು, ಅದನ್ನ ತಲೆಯಾಗಿನ ತೆಗೆದು ಬಿಡ್ತಾಳ. ಆಮೇಲೆ ಆಕಿಗೆ ನೆನಪು ಬಂದ್ಬಿಡ್ತೈತಿ, ಇಲ್ಲ ಇವು ಬರೇ ಏನಪ್ಪ ಅಂತಂದ್ರೆ ಲವ್ ಎಕ್ಸ್ಪ್ರೆಸ್ ಮಾಡೋದಿದ್ದ ಕೂಡಿರ್ಬೇಕು ಅನ್ನೋದು ಅಷ್ಟ ಒಂದು ತಲೆಯಾಗಿ ಇಂಟೆನ್ಷನ್ ಇತ್ತು, ಮದುವೆ ಮಾಡ್ಕೋ ಇಂಟೆನ್ಷನ್ ಇಲ್ಲಾಗಿತ್ತು ಅಂತ ಹೇಳಿ ತನ್ನ ಅಂದ್ರೆ ಈಕಿ ಏನು ತಪ್ಪು ತಿಳ್ಕೊಂಡಿರ್ತಾಳಲ್ಲ, ಅಲ್ಲಿಂದ ಏನಪ್ಪಾ ಅಂತಂದ್ರೆ ಆಕಿ ತನ್ನ ಒಂದು ಸಿಚುವೇಶನ್ ಏನು ತಂದ್ಕೊಂಡಾಳು ಅದಕ್ಕೆ ನಗಾಕ್ ಚಲೋ ಮಾಡ್ಬಿಡ್ತಾಳ್ರಿ. ನಗದ ಅಂದ್ರೇನು ಒಂಥರ ನಗಾಕ್ ಸ್ಟಾರ್ಟ್ ಮಾಡಿಬಿಡ್ತಾಳ್ರಿ. ಒಂಥರ ವಿಚಿತ್ರ ಅನ್ಸ್ಬಿಡ್ತದೆ ಆಕಿಗನ. ಸೊ ಎಷ್ಟು ತಪ್ಪು ತಿಳ್ಕೊಂಡಿದ್ರು, ಎಷ್ಟು ತಪ್ಪು ಕಲ್ಪನೆ ಒಳಗಿದ್ರು. ಅವ ಈ ಗಿಫ್ಟನ್ನು ಕೊಡೋದನ್ನ ಹಿಂಗೆ ಅನ್ಕೋಬಾರ್ದಾಗಿತ್ತಲ್ಲ, ಮ್ಯಾರೇಜ್ ಪ್ರಪೋಸಲ್ ಅನ್ಕೋಬಾರ್ದಾಗಿತ್ತು ಅಂತ ಹೇಳಿ ಆಕಿಗೆ ಲೇಟ್ ಮಾಡಿ ಫ್ಲಾಶ್ ಆಗ್ತೈತಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಏನಪ್ಪಾ ಅಂತಂದ್ರೆ ಎಂಡ್ ಸಿಚುವೇಶನ್ ಬಂದೇವಿ ನಾವು. ಇದಿಷ್ಟು ಏನಪ್ಪಾ ಅಂತಂದ್ರೆ ಆಗಿರುವಂಥ ಸ್ಟೋರಿ ಮ್ಯಾನ್ ಅಪ್ಸ್ಟೇರ್ಸ್ ಇದರಿ. ಇಲ್ಲಿಗೆ ಈ ಸ್ಟೋರಿ ಏನಪ್ಪಾ ಅಂತಂದ್ರೆ ಮುಗಿತದ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ರಿಫ್ಲೆಕ್ಷನ್ ಆ್ಯಂಡ್ ಥೀಮ್ಸ್. ಸೊ ಇದಿಷ್ಟರಿ ಸ್ಟೋರಿ, ಇದ್ರ ಮುಂದೆ ಏನು ಸ್ಟೋರಿ ಇಲ್ಲ. ತನ್ನ ಪಾಡಿಗೆ ಹೋಗ್ಬಿಡ್ತಾನೆ ಅಲ್ಲಿಂದ ಅಪಾರ್ಟ್ಮೆಂಟಿಂದ. ಆಮೇಲೆ ಇಕ್ಕಿ ಪಾಡಿಗೆ ಈಕೆ ಏನಪ್ಪಾ ಅಂತಂದ್ರೆ ಮೂವ್ ಆನ್ ಆಗಿಬಿಡ್ತಾಳ. ನೆಕ್ಸ್ಟ್ ನೋಡ್ರಿ, ರಿಫ್ಲೆಕ್ಷನ್ ಆ್ಯಂಡ್ ಥೀಮ್ಸ್. ರಿಫ್ಲೆಕ್ಷನ್ ಏನಾಯ್ತು ಲಾಸ್ಟ್ಗೆ ಅಂತಂದು ಹೇಳಿ ಎಂಡ್ ಸ್ಟೋರಿ ಏನೈತೆ ನೋಡ್ರಿ. ದ ಸ್ಟೋರಿ ಎಂಡ್ಸ್ ವಿತ್ ಅನೆಟೆ ರಿಮೈನಿಂಗ್ ಇಂಡಿಪೆಂಡೆಂಟ್ ಆ್ಯಂಡ್ ರಿಟರ್ನಿಂಗ್ ಟು ಹರ್ ಲೈಫ್ ಆಸ್ ಅನ್ ಆರ್ಟಿಸ್ಟ್. Roland on the other hand learns that his passive approach to life and relationships has comedic but often inconvenient consequences. Woodhouse subtly critiques social expectations around marriage, courtship and the often comedic nature of human misunderstandings. ಸೊ ಇಲ್ಲಿ ಎಂಡಿಗೆ ಏನಾಗತ್ತಪ್ಪ ಅಂತಂದ್ರೆ ಅನೆಟನು ತನ್ನ ಮೂವ್ ಆನ್ ಆಗ್ತಾಳ. ತನ್ನ ಒಂದು ಏನು ಪೇಂಟಿಂಗ್ ಇತ್ತು, ತನ್ನ ಆರ್ಟ್ ವರ್ಕ್ ಇತ್ತಲ್ಲ, ಆ ಆರ್ಟ್ ವರ್ಕಿಗೆ ಮೂವ್ ಆನ್ ಆಗ್ತಾಳ. ಆಮೇಲೆ ಯಾಕಡೆ ರೋಲಾಂಡ್ ಏನಪ್ಪ ಅಂತಂದ್ರೆ ಅವ ಕಲಿತಾನ, ಏಯಪ್ಪ ನಾ ಹಿಂಗೆಲ್ಲ ಮಾಡಬಾರ್ದಾಗಿತ್ತು, ನನ್ನ ಒಂದು ಪ್ಯಾಸಿವ್ ಅಪ್ರೋಚ್, ಈ ಹಿಂಜರಿಕೆ ಏನೈತಿ ಮಾತಾಡಂಗಿಲ್ಲ ಅವ, ಆ ಒಂದು ಮಾತು ಆಡಲ್ದಾಗ ನಾನು ಏನಾಯ್ತು, ಆಡಲಿಲ್ಲ ಅಂದ್ರೆ ಏನಾಗತ್ತೆ ಪ್ರಾಬ್ಲಮ್ ಅಂತಂದು ಹೇಳಿ ಅವಂಗ ಲೇಟ್ ಮಾಡಿ ರಿಯಲೈಸ್ ಆಗಿಬಿಡ್ತೈತಿ. ಇದ ಒಂದು ಕಾಮಿಕ್ ಎಲಿಮೆಂಟನ್ನ ನಮ್ಮ ರೈಟರ್ ಯಾರು PG ವುಡ್ಹೌಸ್ ಅವರು ನಮಗೆ ಈ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಅರೌಂಡ್ ಮ್ಯಾರೇಜ್, ಮದ್ವೆ ನಡಕ್ಕೆ ಇರುವಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿದಾವ ಎಲ್ಲರೊಳಗೆ ಅಂತಂದು ಹೇಳಿ ಒಂದು ಕಾಮಿಕಲ್ ವೇ ಒಳಗೆ ನಮಗೆ ಇದನ್ನ ತೋರಿಸ್ಕೊಡ್ತಾರ. ನೆನಪಿಟ್ಕೊಳ್ರಿ, ಇಷ್ಟ ಸ್ಟೋರಿ ಇದು ಏನಪ್ಪ ಅಂತಂದ್ರೆ ಅವ ಮ್ಯಾಲೆ ಇರ್ತಾನೆ, ಈಕೆ ಕೆಳಗಿರ್ತಾಳ್ರಿ. ಆಮೇಲೆ ಮ್ಯಾಲಿನ ಮನೆ ಒಳಗೆ ಅವ ಇರ್ತಾನೆ, ಕೆಳಗಿನ ಮನೆ ಒಳಗೆ ಈಕೆ ಇರ್ತಾಳ. ಅವ ಪಿಯಾನೋ ಬರ್ಸಕತ್ತಂತ ಹೇಳಿ ಬಂದಿರ್ತಾನಲ್ಲಿ, ಮ್ಯೂಸಿಕ್ ಕಂಪೋಸರ್ ಬಂದಿರ್ತಾನೆ, ಈಕೆ ಪೇಂಟರ್ ಇರ್ತಾಳ. ಅದ್ರ ಫಸ್ಟ್ ಇಬ್ರು ಮಂದಿ ಭೇಟಿ ಆದಾಗ ಏನಪ್ಪ ಅಂತಂದ್ರೆ ಅವ್ರೊಳಗೆ ಚರ್ಚೆ ಆಗಿಬಿಡ್ತೈತಿ. ಅವಾಗ ರೋಲಂಡ್ ಒಳಗೆ ಏನೋ ಒಂದು ಇಮೋಷನ್ಸ್ ಬರ್ತಾವ್ರಿ, ಲವ್ ಫೀಲಿಂಗ್ಸ್ ಬರ್ತಾವ. ಆಮೇಲೆ ಅದಾದ ನಂತರ ಅನೆಟೆಗೆ ಅವ ಪ್ರಪೋಸ್ ಮಾಡಕ್ಕಂದ್ರೆ ಹೆಂಗಾರೆ ಮಾಡಿ ಇಂಪ್ರೆಸ್ ಮಾಡ್ಬೇಕು ಅನ್ಕೊಂಡಿರ್ತಾನ. ಇಂಪ್ರೆಸ್ ಮಾಡಕ್ಕೆ ಹೋಗಕ್ಕೆ ಈಗ ಕಾಸ್ಟ್ಲಿ ಜ್ಯುವೆಲ್ರಿನ ಕೊಡಿಸ್ತಾನ. ಜ್ಯುವೆಲ್ರಿನ ಕೊಡ್ಸು ಕೂಡ್ದ ಆಕಿ ಏನಪ್ಪ ಅಂತಂದ್ರೆ ಮದುವಿನ ಪ್ರಪೋಸಲ್ ಬಂದಿದೆ ಅಂತ ಹೇಳಿ ಆಕಿನೂ ಹ್ಞೂ ಅಂತಾಳ. ಅವನು ಗುಣಕ್ಕೆ ಒಕ್ಕಿ ಹ್ಞೂ ಅಂದ್ಬಿಡ್ತಾಳ, ಸೈಲೆಂಟ್ ಇರೋ ಗುಣಕ್ಕೆ. ಅದಾದ ನಂತರ ಲಾಸ್ಟ್ಗೆ ಏನಪ್ಪ ಅಂತಂದ್ರೆ ನಾ ಅಂತೂ ಅನ್ಕೊಂಡಿರ್ಲಿಲ್ಲ, ಅಂದ್ರೆ ಒಳ್ಳೆ ಅನ್ಕೊಂಡಿರ್ತಾನೆ ಏನಪ್ಪ ಅಂತಂದ್ರೆ ಹೇಳಿ, ನಾ ಮದುವೆ ಮಾಡ್ಕೋಕೆ ನಂಗಂತೂ ಇಷ್ಟ ಇಲ್ಲ, ಬರೀ ರಿಲೇಷನ್ಶಿಪ್ ಒಳಗೆ ಇರೋದಿತ್ತು.
ಹಂಗಂತ ಹೇಳಿ ಅವ ಏನು ಮಾಡ್ತಾನ ಆ ಅಪಾರ್ಟ್ಮೆಂಟನ್ನು ಖಾಲಿ ಮಾಡ್ಕೊಂಡು ಹೋಗ್ತಾನ. ಈ ಕಡೆ ಅನಟೆ ಆಕಿಗೆ ಶಾಕ್ ಆಗ್ತೈತಿ, ಮೊದಲ ದುಃಖ ಪಡ್ಕೋತಾಳ, ಆಮೇಲೆ ತನ್ನ ಒಂದೇನು ಆಕಿಗೆ ರಿಯಲೈಸ್ ಆದೈತಿ, ನಾನು ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ, ನಾನು ತಪ್ಪು ತಿಳ್ಕೊಂಡಿದ್ನಿ ಅಂತಂದು ಹೇಳಿ ಆಕಿಗೆ ಫ್ಲಾಶ್ ಆದೈತಿ. ಆಮೇಲೆ ಕಾಮಿಕಲ್ ವೇ ಒಳಗೆ ಆಕಿ ಅದನ್ನು ನಗ್ತಾಳ, ಮೊದಲು ಭಾಳಷ್ಟು ನಕ್ಕ ಕೂಡಲೇ ಆಕಿ ಮೂವ್ ಆನ್ ಆಗ್ತಾಳ. ಆಮೇಲೆ ತನ್ನ ಒಂದು ಪೇಂಟಿಂಗ್ಗೆ ಆಕಿ ಸ್ಟಿಕ್ ಆನ್ ಆಗ್ತಾನ, ರೋಲಾಂಡ್ ತನ್ನ ಏನು ಕೆಲಸ ಐತೈತಲ್ಲ ಅದನ್ನು ಮಾಡ್ತಾನೆ. ಇದೇ ಒಂದು ಥೀಮನ್ನು ಅವರು ಹೊರಗೆ ಕೊಟ್ಟಾರ ನಮ್ಗೆ. ಓಕೆ, ಇದಿಷ್ಟು ಏನಪ್ಪ ಅಂತಂದ್ರೆ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ಲೆಕ್ಷನ್ ನೆನ್ಪಿಟ್ಕೋರಿ. ಇನ್ನು ಇದ್ರ ಮುಂದಿನ ಪಾಯಿಂಟ್ಸ್ ಒಳಗೆ ನಿಮ್ಗೆ ಥೀಮ್ಸ್ ಹೇಳ್ಕೊಡ್ತೀನಿ, ಯಾವ ಥೀಮ್ಸ್ ಬರ್ತಾವ ಅಂತ ಹೇಳಿ. ಸೊ ನೆಕ್ಸ್ಟ್ ಥೀಮ್ಸ್ ಹೇಳೋಕ್ಕಿಂತ ಮುಂಚೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಆಮೇಲೆ ಈ ವಿಡಿಯೋನ ಲೈಕ್ ಕೊಡೋದ ಮರ್ಯಾಕೆ ಹೋಗ್ಬೇಡ್ರಿ. ಓಕೆ, ಥೀಮ್ಸ್ ಇನ್ ದ ಮ್ಯಾನ್ ಅಪ್ಸ್ಟೇರ್ಸ್. ಸೊ ಮೊದಲಿಗೆ ರೊಮ್ಯಾಂಟಿಕ್ ಮಿಸ್ಕನ್ಸೆಪ್ಷನ್ಸ್, ನಾ ಏನಿಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಹೊಂದಾಗಿಲ್ಲ, ಮತ್ತು ಸ್ಟೋರಿನ ಎಕ್ಸ್ಪ್ಲೇನ್ ಮಾಡೋದಾಗ್ತೈತಿ. ಮೊದಲೇದೇನು ರೊಮ್ಯಾಂಟಿಕ್ ಮಿಸ್ಕನ್ಸೆಪ್ಷನ್, ಎರಡನೇದೇನಪ್ಪ ಅಂತಂದ್ರೆ ಕ್ಲಾಸ್ ಆ್ಯಂಡ್ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ಸ್. ಓಕೆ, ಈ ವಿಡಿಯೋನ ಪಾಸ್ ಮಾಡಿ ನೀವೇನು ಮಾಡ್ರಪ್ಪ ಅಂತಂದ್ರೆ ಸ್ಕ್ರೀನ್ಶಾಟನ್ನು ತಗೊಳ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ನೂ ಥೀಮ್ಸ್ ಅದಾವ. ಮೂರನೇ ಪಾಯಿಂಟ್ ಇಂಡಿಪೆಂಡೆನ್ಸ್ ಆ್ಯಂಡ್ ಸೆಲ್ಫ್ ಸಫಿಷಿಯನ್ಸ್. ಸೊ ಇಬ್ರು ಮಂದಿ ಇಂಡಿಪೆಂಡೆಂಟ್ ಇರ್ಬೇಕಂತಿರ್ತಾಳ, ಸ್ಪೆಷಲಿ ಅನಟ ಇರ್ಬೇಕಂತಿರ್ತಾಳ. ನೆಕ್ಸ್ಟ್ ಕಾಮಿಡಿ ಆಫ್ ಎರರ್ಸ್, ತಪ್ಪುಗಳಿಂದನೇ ಒಂದು ಕಾಮಿಡಿ ಸೃಷ್ಟಿ ಆಗಿಬಿಡ್ತೈತಿ. ಇದು ಒಂದು ಏನಪ್ಪ ಅಂತಂದ್ರೆ ಒಂದು ಥೀಮ್ ಇಲ್ಲಿ ಯಾವ ಥರದ, ಮ್ಯಾನ್ ಅಪ್ಸ್ಟೇರ್ಸ್, ದ ಮ್ಯಾನ್ ಅಪ್ಸ್ಟೇರ್ಸ್ ಬೈ PG ವುಡ್ಹೌಸ್. ಸೊ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇವಿಷ್ಟು ಏನಪ್ಪ ಅಂತಂದ್ರೆ ನಿಮ್ಗೆ ಥೀಮ್ಸ್ಗಳಿದಾವ. ಲಾಸ್ಟ್ ಕನ್ಕ್ಲೂಷನ್ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ವಿಡಿಯೋನ ಪೂರ್ತಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ, The Man Upstairs is a charming and humorous story that showcases Woodhouse mastery of satire and wit. The tale of Anate and Roland emphasizes the complexity of human relationships, that pitfalls of romantic assumptions, and the humor in everyday misunderstandings. So ಈ ಮ್ಯಾನ್ ಅಪ್ಸ್ಟೇರ್ಸ್ ಏನು ಹೇಳ್ತಪ್ಪ ಅಂದ್ರೆ ಒಂದು ರೀತಿಯಿಂದ ಚಾರ್ಮಿಂಗ್ ಐತ್ರಿ, ಹ್ಯೂಮರಸ್, ಕಾಮಿಕಲ್ ವೇ ಐತಿ, ಒಂದು ರೀತಿಯಿಂದ ವಿಟಿ ಐತಿ. ವಿಟಿ ಅಂದ್ರೆ ಒಂದು ಶಾಣೆತನ. ಓಕೆ, ಮಿಸ್ಕನ್ಸೆಪ್ಷನ್ ಹೆಂಗಾಗ್ತಾವ ಅನ್ನೋದ್ರ ಬಗ್ಗೆ ಐತಿ. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಈ ಒಂದು ಟಾಪಿಕ್ ಒಳಗೆ ಬರ್ತಾವ. ಇವತ್ತು ಥೀಮ್ಸ್ ನಿಮ್ಗೆ ಹೇಳ್ಕೊಟ್ಟೆ ನಿಮ್ಗೆ. ಆಮೇಲೆ ಡೈಲಿ ಲೈಫ್ ಒಳಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಂಗಾಗ್ತಾವ, ರೊಮ್ಯಾಂಟಿಕ್ ಪಿಟ್ಫಾಲ್ಸ್ ಹೆಂಗಿರ್ತಾವ ಅನ್ನೋದ್ರ ಬಗ್ಗೆ ವುಡ್ಹೌಸ್ ಅವರು ಈ ರೋಲಾಂಡ್ ಇಟ್ಕೊಂಡು ನಮ್ಗೆ ಹೇಳಿದಾರೆ. ನೋಡ್ರಿ, Woodhouse uses Roland's unintentional proposal and Anate's reaction to satirize ಅಂದ್ರೆ ಕಾಮಿಡಿ, ಅಥವಾ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ವ್ಯಂಗ್ಯ, ಹೇಳೋದೊಂದು ಆಗೋದೊಂದು ಆಗಿರ್ತೈತಿ. ಸೊಸೈಟಲ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ರೊಮ್ಯಾಂಟಿಕ್ ಕನ್ವೆನ್ಷನ್ಸ್, ಕ್ರಿಯೇಟಿಂಗ್ ಅ ಡಿಲೈಟ್ಫುಲ್ ಟೈಮ್ಲೆಸ್ ಸ್ಟೋರಿ ಅಬೌಟ್ ದ unpredictability of love and human nature, ಟಾಪ್ ಆಫ್ ಫಾರ್ಮ್. ಸೊ ಇವಿಷ್ಟೆಲ್ಲ ನಮ್ಮ ಹ್ಯೂಮನ್ ನೇಚರ್ ಹೆಂಗಿರ್ತೈತಿ ರೀ, ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಇರ್ತೈತಿ ರೀ. ನಮಗೆ ಮನಸ್ಸೊಳಗೆ ಒಂದು ಇರ್ತೈತಿ ಬೇರೆ, ಆದ್ರೆ ಆಗೋದೊಂದು ಬೇರೆ ಆಗಿರ್ತೈತಲ್ಲ. ಯಾವಾಗ ನಾವು ಓಪನ್ ಆಗಿ ಮಾತಾಡಂಗಿಲ್ಲ ಅವಾಗ ಮಿಸ್ಕನ್ಸೆಪ್ಷನ್ ಆಗ್ತಾವೆ, ನೆನ್ಪಿಟ್ಕೋರಿ. ಆಮೇಲೆ ಸಿಚುವೇಶನ್ ಇರ್ತದ ಬೇರೆ, ನಾವು ತಿಳ್ಕೊಳ್ಳೋದು ಬೇರೆ ಆಗಿರ್ತಾವ. ಅವಾಗ ಏನಾಗ್ತಾವಪ್ಪ ಅಂತಂದ್ರೆ ಇಂಥ ಒಂದು ಮಿಸ್ಕನ್ಸೆಪ್ಷನ್ಸ್ ಆಗ್ತಾವ ಅಂತಂದು ಹೇಳಿ ರೋಲಾಂಡರ ಮೂಲಕ ನಮ್ಮ PG ವುಡ್ಹೌಸ್ ಅವರು ನಮ್ಗೆ ಇದನ್ನ ಹೇಳ್ಕೊಟ್ಟಾರ. ಇದಿಷ್ಟು ಏನಪ್ಪಾ ಅಂತಂದ್ರೆ ನಿಮ್ಗೆ ಇಡೀ ಸ್ಟೋರಿ ಒಳಗೆ ಕಂಡು ಬರ್ತೈತಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮಗೆ ಹೇಳಿದ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡ್ರಿ ವಿಡಿಯೋಗೆ, ಆಮೇಲೆ ಶೇರ್ ಮಾಡೋದು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮರ್ಯಾಕೆ ಹೋಗ್ಬೇಡ್ರಿ. ಇಂಥವ ಜಾಸ್ತಿ ವಿಡಿಯೋಗಳಿಗೆ ನೀವು ಈ ವಿಡಿಯೋ ನೋಡ್ರಿ. ಆಮೇಲೆ ಚಾನಲ್ಗಳನ್ನ ನೋಡ್ರಿ, ಭಾಳಷ್ಟು ನಿಮ್ಮ BA ಹುಡುಗರಿಗೆ ಬೇಕಾದಂಥ ಎಲ್ಲ ವಿಡಿಯೋಗಳನ್ನ ನಾನಲ್ಲಿ ಮಾಡಿದ್ದೀನಿ. ಆಮೇಲೆ ಇನ್ನು ಮುಂದೆ ಗ್ರಾಮರ್ ಟಾಪಿಕ್ಸ್ನು ಮಾಡ್ತೀನಂತ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ಮೋರ್ ಗ್ರಾಮರ್ ವಿಡಿಯೋಸ್ ಆ್ಯಂಡ್ poems and stories. Do subscribe the channel and hit the bell icon for more updates. See you all.